Good morning, students. Here, in what called as a second PUC, biology chapter 3, human reproduction we are dealing with. And in this class, let me know about what you call them is a what is the structure of the sperm and what you call them is a ovary. How the what you call them is a when the oogenesis is going to happen in case of the primary sex organ called them is a ovary. What we studied in the last class regarding what you call them is a spermatogenesis, what you call them is a spermatogenesis, how the sperm is going to produced by the process what you call them is a ili and in case of the testes laga seminiferous tubule we can see formation of the sperm. Sperm formation agutte anadu sperm mother cell what you call them is a spermatogonia inda how many sperms are formed there 4 haploid sperms are formed. Single ಆದಂತ ಒಂದು what you call them is a sperm mother cell, what you call them is a oogonial cell ಅಂದ್ರೆ they are going to divide ಆಗಿ that mitosis ಆಗಿ multiplication phase ಅಲ್ಲಿ number of spermatogonia ಆಗ್ತವೆ. Spermatogonia what you call them is a some of the cells going to enlarge in size and due to the deposition of the reserve fragment that color became differentiated as a primary spermatocyte. ಅದು growth phase ಅಂತೀವಿ. multiply ಆಗೋದಕ್ಕೆ ನಾವು what you call them germ cells ಇಂದ ಅನೇಕ spermatogonia ಆಗುತ್ತಲ್ಲ ಮೈಟಸ್ ಅದನ್ನ multiplication phase. ಅಲ್ಲಿ ಕೆಲವು ಸೆಲ್ಸ್ ಗಳು ಏನಾಗ್ತವೆ ದೇ ಗೋಯಿಂಗ್ ಟು ಎನ್ಲಾರ್ಜ್ ಇನ್ ಸೈಜ್ ಅಂಡ್ ಬೈ ಡೆಪಾಸಿಷನ್ ಆಫ್ ದಿ ರಿಸರ್ವ್ ಫುಡ್ಮೆಂಟ್ ದಟ್ ಕಾಲ್ಡ್ ದಿ ಪ್ರೈಮರಿ ಸ್ಪರ್ಮಟೋಸೈಟ್ ಆಯಿತು. ಆ ಪ್ರೈಮರಿ ಸ್ಪರ್ಮಟೋಸೈಟ್ ಅಲ್ಲಿ ಆ ಒಂದು ಸೆಲ್ ಏನಾಗುತ್ತೆ 2n ಇರುತ್ತೆ ಮೈಟೋಸಿಸ್ ಆಗಿರೋದ್ರಿಂದ ಅದರ ಸೈಜ್ ಇನ್ಕ್ರೀಸ್ ಆಗಿರುತ್ತೆ, ಅದಕ್ಕೆ ಗ್ರೋತ್ ಫೇಸ್. ಆಫ್ಟರ್ ಗ್ರೋತ್ ಫೇಸ್ ಇಟ್ ಗೋಯಿಂಗ್ ಟು ನೆಕ್ಸ್ಟ್ ಎಂಟರ್ ಇಂಟು ದಿ ಕಾಲ್ಡ್ ಇಸ್ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಅಲ್ಲಿ ಕ್ರೋಮೋಸೋಮ್ ನಂಬರ್ ರೆಡ್ಯೂಸ್ ಟು ದಿ ಹಾಫ್ ಆಗುತ್ತೆ. ಅಲ್ಲಿ ಒಂದು ಪ್ರೈಮರಿ ವಾಟ್ ಯು ಕಾಲ್ ಇಟ್ ಸ್ಪರ್ಮಟೋಸೈಟ್ ಡಿವೈಡ್ ಆಗಿ ಏನಾಯ್ತು ಎರಡು ಸೆಕೆಂಡರಿ ಸ್ಪರ್ಮಟೋಸೈಟ್ ಆದ್ರು ಫಸ್ಟ್ ಮಿಯಾಟಿಕ್ ಡಿವಿಷನ್ ಅಲ್ಲಿ. ಹಾಗೆ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆದಾಗ ಈ ಸೆಕೆಂಡರಿ ಸ್ಪರ್ಮಟೋಸೈಟ್ ಮತ್ತೆ ಡಿವೈಡ್ ಆಗಿ ಹೌ ಮೆನಿ ವಾಟ್ ಯು ಕಾಲ್ ಸ್ಪರ್ಮಟೇಟ್ಸ್ ಆರ್ ಫಾರ್ಮ್ 4 ಸ್ಪರ್ಮಟೇಟ್ಸ್. ದೀಸ್ 4 ಸ್ಪರ್ಮಟೇಟ್ಸ್ ಆರ್ ನಾನ್ ಮೊಟೈಲ್. ದೇ ಗೋಯಿಂಗ್ ಟು ಡಿಫರೆನ್ಶಿಯೇಟ್ ಇನ್ ವಾಟ್ ಯು ಕಾಲ್ ದಿ 4 ಸ್ಪರ್ಮ್ಸ್ ಬೈ ದಿ ಪ್ರೋಸೆಸ್ ವಾಟ್ ಕಾಲ್ ದಿ ಸ್ಪರ್ಮಿಯೋಜೆನಿಸಿಸ್ ಅಂತ. ಇಂತ ಒಂದು ಸ್ಪರ್ಮ್ಸ್ ಎಷ್ಟಾದವು ಅಂದ್ರೆ 4 ಸ್ಪರ್ಮ್ಸ್ ಆಗ್ತವೆ. ಫಂಕ್ಷನಲ್ ಸ್ಪರ್ಮ್ಸ್ ಆರ್ ಫಾರ್ಮ್ಡ್ ಫ್ರಮ್ ದಿ ಸ್ಪರ್ಮ್ ಮದರ್ ಸೆಲ್. ಅದಕ್ಕೆ ಜರ್ಮಿನಲ್ ಲೇಯರ್ ನ ಒಂದು ಸೆಲ್ಸ್ ಗಳು ಈ ತರ ಡಿಫರೆಂಟ್ ಡಿವೈಡ್ ಆಗಿ ಈ ಸ್ಪರ್ಮ್ ಫಾರ್ಮೇಶನ್ ಇದೆ ಕಂಟಿನ್ಯೂಸ್ ಪ್ರೋಸೆಸ್ ಗೋಯಿಂಗ್ ಟು ಹ್ಯಾಪನ್ ಅಂಡ್ ದಟ್ ಇಸ್ ಕಾಲ್ಡ್ ಎಸ್ ದಿಸ್ ಇಸ್ ಒಂದು ಆ ಒಂದು ಸ್ಟ್ರಕ್ಚರ್ ಆ ಒಂದು ಸ್ಪರ್ಮ್ ಫಾರ್ಮೇಶನ್ ಆಗಿರುತ್ತಲ್ಲ ಅದು ರಿಲೀಸ್ ಆಗುತ್ತೆ ಎಲ್ಲಿಗೆ ದಟ್ ಕಾಲ್ಡ್ ಎಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಆ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ರಿಲೀಸ್ ಆಗುತ್ತೆ. ಆ ಸ್ಪರ್ಮ್ ಫಸ್ಟ್ ಇಟ್ ಗೆಟ್ ನ್ಯೂಟ್ರಿಷನ್ ಫ್ರಮ್ ದಿ ಸೆರೆಟೋಲೈಸ್ ಸೆಲ್. ಸೆರೆಟೋಲೈಸ್ ಸೆಲ್ಸ್ ನ್ಯೂಟ್ರಿಷನ್ ಪಡ್ಕೊಂಡು ಅದು ಮೆಚೂರ್ ಆಗಿ ದೇ ಗೋಯಿಂಗ್ ಟು ಅದೇನಾಗುತ್ತೆ ರಿಲೀಸ್ ಆಗುತ್ತೆ. ಆ ಒಂದು ಮೆಚುರೇಷನ್ ಆಗ್ಬೇಕಾದ್ರೆ ಅದು ಸ್ಪರ್ಮಟೇಟ್ ಸ್ಪರ್ಮ್ ಆಗ್ಬೇಕಾದ್ರೆ ಇಟ್ ಮಾರ್ಫಾಲಜಿಕಲ್ ಚೇಂಜಸ್ ಆಗುತ್ತೆ. ಸ್ಪರ್ಮಟೇಟ್ ಏನಾಗುತ್ತೆ ಸ್ಪರ್ಮ್ ಆಗ್ಬೇಕಾದ್ರೆ ಮಾರ್ಫಾಲಜಿಕಲ್ ಚೇಂಜಸ್ ಆಗಿ ಇಟ್ ಗೋಯಿಂಗ್ ಟು ಡಿಫರೆನ್ಶಿಯೇಟ್ ಆಗುತ್ತೆ. ಡಿಫರೆನ್ಶಿಯೇಟ್ ಆಗಿ ವಿ ಕ್ಯಾನ್ ಸಿ ವಾಟ್ ಆರ್ ದಿ ಪಾರ್ಟ್ಸ್ ಆಫ್ ದಿ ಸ್ಪರ್ಮ್. ಈ ಒಂದು ಭಾಗ ಮಾರ್ಫಾಲಜಿ ಬಾಹ್ಯವಾಗ್ಯದ ಅಂತನ ಆಕಾರವನ್ನು ಪಡ್ಕೊಳ್ಳುತ್ತೆ, ಮಾರ್ಫಾಲಜಿಕಲ್ ಡಿಫರೆನ್ಶಿಯೇಷನ್ ಆಗುತ್ತೆ. ಅಂತ ಒಂದು ಹ್ಯೂಮನ್ ಸ್ಪರ್ಮ್ ನಾವು ಸ್ಟ್ರಕ್ಚರ್ ನೋಡಿದಾಗ ಇಟ್ ಲುಕ್ ಲೈಕ್ ಎ ಟ್ಯಾಡ್ಪೋಲ್ ಶೇಪ್. ಎ ಲಾರ್ವೆ ಆಫ್ ಎ ಫ್ರಾಗ್ ಇಸ್ ಕಾಲ್ಡ್ ವಾಟ್ ಇಸ್ ಕಾಲ್ಡ್ ಎಸ್ ಟ್ಯಾಡ್ಪೋಲ್ ಅಂತ ಕರಿತೀವಿ. ಇಂತ ಒಂದು ಸ್ಪರ್ಮ್ ಏನಿದೆಲ್ಲ ವಾಟ್ ಇಸ್ ಸ್ಪರ್ಮ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಮೊಟೈಲ್ ಅಂದ್ರೆ ಇದು ಫ್ಲಾಜೆಲಾ. ಈಗ ಫ್ಲಾಜೆಲಾ ಇರೋದ್ರಿಂದ ಇದು ಮೊಟೈಲ್ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್. ಇಟ್ ಇಸ್ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್ ಅನ್ನೋದು ಇಟ್ ಇಸ್ ಪ್ರೊಡ್ಯೂಸ್ ಇನ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಆಫ್ ದಿ ಟೆಸ್ಟಿಸ್. ವಾಟ್ ಇಸ್ ಕಾಲ್ಡ್ ಎಸ್ ಸ್ಪರ್ಮ್ ಅನ್ನೋದೇನೋ ಇಟ್ ಇಸ್ ಸ್ಪರ್ಮ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಹ್ಯಾಪ್ಲಾಯ್ಡ್ ಅಂದ್ರೆ n ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಅಂದ್ರೆ ನ್ಯೂಕ್ಲಿಯಸ್ ಒಳಗಿರುವಂತ ಕ್ರೋಮೋಸೋಮ್ಸ್ ಗಳ ಸಂಖ್ಯೆ ಏನಿರ್ತವೆ ರೆಡ್ಯೂಸ್ ಆಗಿರ್ತವೆ. ಯಾಕಂದ್ರೆ ನಾವು ಮಿಯಾಸ್ ಆಗಿ ಸ್ಪರ್ಮ್ ಫಾರ್ಮೇಶನ್ ಆಗತ್ತರ 46 ಕ್ರೋಮೋಸೋಮ್ಸ್ ಏನಿರ್ತವೆ ರೆಡ್ಯೂಸ್ ದಿ ಹಾಫ್ ಅಂದ್ರೆ 23 ಕ್ರೋಮೋಸೋಮ್ಸ್ ಆಗಿರ್ತವೆ. ಹಂಗಾಗಿ ವಾಟ್ ಇಸ್ ಕಾಲ್ಡ್ ಎಸ್ ಸ್ಪರ್ಮ್ ಇಸ್ ಎ ಹ್ಯಾಪ್ಲಾಯ್ಡ್. ಇದು ಚಲಿಸುತ್ತೆ ಫ್ಲಾಜೆಲಾ ಇರುತ್ತೆ ಕಾಲ್ಡ್ ಎಸ್ ಮೊಟೈಲ್. ಮೇಲ್ ಗ್ಯಾಮೆಟ್ ಮೇಲ್ ಇಂಡಿವಿಜುವಲ್ಸ್ ಅಲ್ಲಿ ಪ್ರೊಡ್ಯೂಸ್ ಟೆಸ್ಟಿಸ್ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಆಫ್ ದಿ ಟೆಸ್ಟಿಸ್. ಅದಕ್ಕೆ ಇಟ್ ಇಸ್ ಮೇಲ್ ಗ್ಯಾಮೆಟ್. ವಾಟ್ ಇಸ್ ಸ್ಪರ್ಮ್? ಸ್ಪರ್ಮ್ ಇಸ್ ಎ ಸ್ಪರ್ಮ್ ಅನ್ನೋದು ವಾಟ್ ಇಸ್ ಕಾಲ್ಡ್ ಎಸ್ ಮೊಟೈಲ್. ಸ್ಪರ್ಮ್ ಇಸ್ ಮೊಟೈಲ್ ಹ್ಯಾಪ್ಲಾಯ್ಡ್ ಅಂದ್ರೆ ಚಲಿಸುವಂತ. ಹ್ಯಾಪ್ಲಾಯ್ಡ್ ಅಂದ್ರೆ ಅಲ್ಲಿ n ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಹ್ಯಾಪ್ಲಾಯ್ಡ್. ಸ್ಪರ್ಮ್ ಇಸ್ ಎ ಮೊಟೈಲ್ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್. ಇದು ಮೇಲ್ ಗ್ಯಾಮೆಟ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ರೆಡ್ಯೂಸ್ಡ್ ಇನ್ ಸೆಮಿನಿಫೆರಸ್
produced in a seminiferous tubule. ಎಲ್ಲಿರ್ತವೆ ಇವು seminiferous tubules? They are present in testes. It is seminiferous tubule of testes. What is sperm? Is what you call it? Sperm is a motile haploid male gamete produced in the seminiferous tubule of the testes. ನಾವು ಸ್ಪರ್ಮ್ ಅಂತ ಕರೀತೀವಿ. ಇಂಥ ಒಂದು ಸ್ಪರ್ಮ್ ಏನಿದೆಯಲ್ಲ what you call it? ಇದು ಪ್ರೊಡ್ಯೂಸ್ ಇನ್ ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ವಾಟ್ ಇಸ್ ಸೈಜ್ ಆಫ್ ದಿಸ್ ಸ್ಪರ್ಮ್ ಅಂದ್ರೆ ಇಸ್ ಮೆಜರ್ಮೆಂಟ್ ಲೆಂತ್ ನೋಡಿದ್ರೆ 50 to 60 ಮೈಕ್ರಾನ್ ನೋಡಿಕೊಳ್ಳೋದೇನೆ ಇನ್ ಲೆಂತ್ ಅನ್ನೋದು. ಅಂಡ್ ಇಟ್ ಕ್ಯಾನ್ ಬಿ ಡಿಫರೆನ್ಶಿಯೇಟೆಡ್ ಇಂಟು ಫಾಲೋಯಿಂಗ್ ಪಾರ್ಟ್ಸ್. ಇದರಲ್ಲಿ ಇದೆ ವಾಟ್ ಇಸ್ ಲೆಂತ್ ಆಫ್ ದಿಸ್ ಅಬೌಟ್ 50 ಇಂದ ಲೆಂತ್ ಅಬೌಟ್ ಇಟ್ 50 to 60 micron in length. 60 what called 50 to 60 micron in length irutte ಅನ್ನೋದು. and it cannot easily with the naked eye, but you have to see with a what you call this microscope. Micron it is very small head, and it's 50 to 60 micron in length ಅನ್ನೋದು. and it can be differentiate ಮಾಡಬಹುದು. ಯಾವ ಭಾಗಗಳನ್ನ ಮಾಡೋದಕ್ಕೆ ಅಂತ ಹೇಳಿದ್ರೆ this is what you call the head region ಅಂತ ಕರೀತೀವಿ. next this portion small portion called the neck region, and this is what you call the middle piece, and this is called tail. ಈಗ ನಾವು ಸ್ಪರ್ಮ್ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ಯಾವ ಭಾಗಗಳನ್ನು ನಾವು ಮಾಡಲ್ಪಟ್ಟಿದೆ ಅಂದಾಗ ಇಟ್ ಇಸ್ ಕನ್ಸಿಸ್ಟಿಂಗ್ ಆಫ್ ವಾಟ್ ಇಸ್ ಕಾಲ್ಡ್ ಏಟ್ ಇದೆ. ಕನ್ಸಿಸ್ಟಿಂಗ್ ಆಫ್ ಎ ಶಾರ್ಟ್ ಶಾರ್ಟ್ ನೆಕ್ ಇಸ್ ಪ್ರೆಸೆಂಟ್ ಹಿಯರ್. ದಿಸ್ ಇಸ್ ದಿ ಹೆಡ್ ಪೋರ್ಷನ್ ಅಂಡ್ ದಿಸ್ ಇಸ್ ವಾಟ್ ಶಾರ್ಟ್ ನೆಕ್ ಇಸ್ ಪ್ರೆಸೆಂಟ್. ವಿ ಕಾಲ್ ಇಟ್ ಹೆಡ್ ನೆಕ್. ಆಮೇಲೆ ವಾಟ್ ಕಾಲ್ ಮಿಡಲ್ ಪೀಸ್. And what you call them as next is called as a tail. These are the what you call them as a parts of this sperm. Sperm na ಮುಖ್ಯವಾದಂತ ಭಾಗಗಳು ಅಂದ್ರೆ head, neck, middle piece, and this is what you call them as a tail ಅನ್ನೋದು. ಈಗ this is what ಈ ಒಂದು ಭಾಗಗಳು ನಾವು ಈಸಿಯಾಗಿ ನಾವು ಡಿಫರೆನ್ಶಿಯೇಟ್ ಮಾಡಬಹುದು. These are the what are the parts of a sperm. ಈ ಒಂದು sperm ಇದೆಯಲ್ಲ usually we can see with the help of a microscope ಇದನ್ನ ನೋಡಿದಾಗ ಮಾತ್ರ ನಮಗೆ ಇದು ಕಂಡು ಬರುತ್ತೆ ಅನ್ನೋದು. ದಿಸ್ ಇಸ್ ವಾಟ್ ಯು ಕಾಲ್ ದಿಸ್ ಇಸ್ ಸ್ಪರ್ಮ್. ಇಲ್ಲಿ ಮುಖ್ಯವಾಗಿ ಈ ಸ್ಪರ್ಮ್ ಅಲ್ಲಿ ಹೆಡ್ ರೀಜನ್ ಇದೆ. ಹೆಡ್ ರೀಜನ್ ವಾಟ್ ಇಸ್ ಕನ್ಸಿಸ್ಟಿಂಗ್ ಆಫ್ ಹೆಡ್ ರೀಜನ್ ಕನ್ಸಿಸ್ಟಿಂಗ್ ಆಫ್ ವಾಟ್ ಯು ಕಾಲ್ ದಿಸ್ ಇಟ್ ಇಸ್ ಎ it consists of what you call a ಸ್ವಲ್ಪ elongated portion is there, and it consists of what you call this ಎಲ್ಲ ಒಳಗಡೆ ಒಂದು ನ್ಯೂಕ್ಲಿಯಸ್ ಇದೆ. it's a elongated nucleus, and this is what you call this ಮುಂದಗಡೆ ಒಂದು ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಅಂದ್ರೆ ಹೋಲ್ ಸ್ಪರ್ಮ್ ನೋಡಿ ಇಷ್ಟು ಸ್ಪರ್ಮ್ ಇಸ್ ನಥಿಂಗ್ ಬಟ್ ಎ ಸೆಲ್ ಇದೆ, ಈ ಕೋಶ ಇದೆ. ನಾವು ಯಾವುದೇ ಒಂದು ಸೆಲ್ನ ಮೇಲೆ ಏನಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಸೆಲ್ ಮೆಂಬ್ರೇನ್ ಇರುತ್ತೆ. ಹಂಗೆ ಇದು ನಥಿಂಗ್ ಅಪ್ಲೈಡ್ ಸೆಲ್ ಇದು. ಆಕ್ಚುಲಿ ಇಟ್ಸ್ ಎ ಡಿಫರೆನ್ಶಿಯೇಟ್ ಆಗಿ ಈ ಭಾಗಗಳನ್ನ ನಾವು ಗುರುತಿಸ್ತಾ ಇದೀವಿ. ಈ ಒಂದು ಸ್ಪರ್ಮ್ ಹೋಲ್ ಸ್ಪರ್ಮ್ ಈ ಸರೌಂಡೆಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಈ ಒಂದು ವಸ್ತು ಸುತ್ತ ಇರುವಂತಹ ಈ ಮೆಂಬ್ರೇನ್ ಅಂತ ಹೇಳಿಕೊಳ್ಳೋದು ಪ್ಲಾಸ್ಮಾ ಮೆಂಬ್ರೇನ್. ಹೋಲ್ ಸ್ಪರ್ಮ್ ಇಸ್ ಸರೌಂಡೆಡ್ ಬೈ ಹೇಳಿಕೊಳ್ಳೋದು the whole ವಸ್ತು whole except what you call the last ಅಲ್ಲಿ ಒಂದು what you call the excess element ಆಗಿರುತ್ತೆ ಅಲ್ಲಿ ಮಾತ್ರ ಪ್ಲಾಸ್ಮಾ ಮೆಂಬ್ರೇನ್ ಇರಲ್ಲ. ಈಗ ಎಲ್ಲ ಕಡೆ ನಾವು you can see notice what you call them as a presence of a plasma membrane. ಒಂದು ಸೆಲ್ ಸುತ್ತ ಇರುವಂತ ಮೆಂಬ್ರೇನ್ ಕರೆಂಟ್ ಕಾಣುತ್ತೆ. this is what you call them as a say whole sperm is surrounded by what? By plasma membrane. Sperm is surrounded by what you call this plasma membrane. whole sperm most sperm ಯಾವೆಲ್ಲ ಕವರಿಂಗ್ ಆಗಿದೆ ಅಂತ ಹೇಳುತ್ತೆ. surrounded by this what you call this ಇದು ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ನಾವು ಸೆಲ್ ಒಳಗೆ ಹೆಂಗೆ ಸೆಲ್ ಮೆಂಬ್ರೇನ್ ಇರುತ್ತೆ ಇದರಲ್ಲಿ ಇರುವಂತ what you call this ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀತೀವಿ. next let me know usually even the parts na one by one get discussed. let me know what you call this first portion is called head. Head is what you call as an anterior part of the sperm. ಮುಂಭಾಗ ಇದರಲ್ಲಿ ಏನಿದೆ ಫ್ರೆಂಡ್ಸ್ what you call it is so it is also surrounded by plasma membrane ಇರುವಂತದ್ದು. and inside the head you can see presence of an elongated nucleus. ಅದರೊಳಗಡೆ ಏನು ಕಂಡು ಬಂದಿದೆ ಒಂದು elongated ಆದಂತ ಒಂದು ನ್ಯೂಕ್ಲಿಯಸ್ ಕಂಡು ಬಂದಿದೆ. ಆ ನ್ಯೂಕ್ಲಿಯಸ್ ಒಳಗಡೆ what you call it is consisting of a chromosomal material. ಎಷ್ಟು ಕ್ರೋಮೋಸೋಮ್ಸ್ ಇವೆ? n set of chromosomes. now that is called there is a n set of chromosomes. n set of chromosomes ಅಂದ್ರೆ haploid set of chromosomes. ಅದರಲ್ಲೂ what you call them as a paternal set of chromosomes. paternal set ಅಂದ್ರೆ ತಂದೆಯಲ್ಲಿ ಬಂದಂತ ತಂದೆಯಿಂದ ಪಡೆದುಕೊಂಡಂತ chromosomes. paternal set of chromosomes ಇದ್ದಾವೆ.
ಪೆಟ್ರೋಲ್ ಸೆಟ್ ಅಂತೆ. ಪೆಟ್ರೋಲ್ ಸೆಟ್ ಅಂದ್ರೆ ಫ್ರೀಕ್ವೆನ್ಸಿ ಮೇಲ್ ಇಂಡಿವಿಜುವಲ್ಸ್ ಇರುವಂತ ಕ್ರೋಮೋಸೋಮ್ಸ್, ಪೆಟ್ರೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಈ ಒಂದು ನ್ಯೂಕ್ಲಿಯಸ್ ಒಳಗಡೆ ಕಂಡುಬರ್ತವೆ. ಆ ನ್ಯೂಕ್ಲಿಯಸ್ ಮೇಲ್ಗಡೆ you can see ಒಂದು ಕ್ಯಾಪ್ ಲೈಕ್ actually it look like a cap like structure. Cap like structure is present. This is what you call as an acrosome. ಇದನ್ನ ಕರೀತೀವಿ ನಾವು acrosome. Acrosome. ಈ acrosome ಇಂದ it is a consist of what you call as hydrolytic enzymes. ಇದರೊಳಗಡೆ ಏನಿರ್ತವೆ hydrolytic enzyme ಅಂದ್ರೆ ಹೆಡ್ ಇದೆ, ಹೆಡ್ ಒಳಗಡೆ ಒಂದು ಎಲಾಂಗೇಟೆಡ್ ಆದ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಮೇಲೆ ಒಂದು ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇದೆ. ಆ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ನ ವಾಟ್ ಯು ಕಾಲ್ ದೆಮ್ ಆಸ್ ಆಕ್ರೋಸೋಮ್ ಅಂತ ಕರೀತೀವಿ. ಆಕ್ರೋಸೋಮ್ ಒಳಗಡೆ ಏನಿದೆ ಇಟ್ ಕನ್ಸಿಸ್ಟ್ ಆಫ್ ವಾಟ್ ಯು ಕಾಲ್ ದೆಮ್ ಆಸ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇದಾವೆ. ಈ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಏನ್ ಮಾಡ್ತವೆ, ದಟ್ ಹೆಲ್ಪ್ಸ್ ಇನ್ ದಿ ಫರ್ಟಿಲೈಸೇಷನ್, penetration of the egg. egg ನ ಪೆನೆಟ್ರೇಟ್ ಆಗಬೇಕಾದ್ರೆ egg ನ ಒಳಗೆ ಸುತ್ತ ಒಂದು ನೋಡಿಕೊಳ್ಳಿ ಮೆಂಬ್ರೇನ್ಸ್ ಇರ್ತವೆ. ಆ ಮೆಂಬ್ರೇನ್ಸ್ ನ ಡಿಸಾಲ್ವ್ ಮಾಡಕ್ಕೆ ಬೇಕಾದಂತ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇರುತ್ತವೆ ಅಂದ್ರೆ ಈ ಆಕ್ರೋಸೋಮ್ಸ್ ಇರ್ತವೆ. ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ವಾಟ್ ಕಾಲ್ಡ್ ದಿಸ್ ಪೆನೆಟ್ರೇಷನ್. ಈ ಒಂದು ಪೆನೆಟ್ರೇಷನ್ ಆಗಬೇಕಾದ್ರೆ ಈ ಒಂದು ಆಕ್ರೋಸೋಮ್ ಏನಾಗುತ್ತೆ ಬ್ರಸ್ಟ್ ಆಗಿ ಓಪನ್ ಆಗುತ್ತೆ ಅಂಡ್ ರಿಲೀಸಸ್ ದಿಸ್ ಎನ್ಸೈಮ್ಸ್ ಕಾಲ್ಡ್ ದಿಸ್ ಹೈಡ್ರೋಲೈಟಿಕ್ ಎನ್ಸೈಮ್ ದಟ್ ಕ್ಯಾನ್ ಬ್ರೇಕ್ ದಿ ವಾಲ್ ಆಫ್ ದಿ ಎಗ್. ಎಗ್ ನಲ್ಲಿರುವಂತ ಎಕ್ಸ್ಟ್ರಾ ವಾಲ್ಸ್ ಇರ್ತಾವಲ್ಲ, ಆ ಜೂನೋ ಪೆಲಿಸಿಡಾ ಕಡಿಕಳ್ದಿನ ಇಂಥ ವಾಲ್ಸ್ ಗಳನ್ನ ಏನ್ ಮಾಡ್ತದೋ ಬ್ರೇಕ್ ಡೌನ್ ಮಾಡಿ ಈ ಒಂದು ಸ್ಪರ್ಮ್ ನ ಎಂಟರ್ ಇಂಟಿದೆ ಒಳಗಾಗುತ್ತೆ. ಎಲ್ಲಿ ಒಳಗೋಗುತ್ತೆ, ಎಗ್ಗಿನ ಒಳಗಡೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಹಂಗಾಗಿ ಈ ಒಂದು 8 ಪೋರ್ಷನ್ಸ್ ಇದೆ. 8 ಒಳಗಡೆ ಒಂದು ಕ್ಯಾಪ್ಲೆಕ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ಇಟ್ ಇಸ್ ವಾಟ್ ಯು ಕಾಲ್ ದಿಸ್ ಆಕ್ರೋಸೋಮ್. ಅದಕ್ಕೆ ಅಂತ ಕರೀತೀವಿ ನಾವು ಆಕ್ರೋಸೋಮ್ ಅಂತ ಕರೀತೀವಿ. ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಯು ಕಾಲ್ ದಿಸ್ ಸ್ಟ್ರಕ್ಚರ್ ಆಫ್ ಹೆಡ್. ಹೆಡ್ ಬಗ್ಗೆ ಹೇಳಬೇಕು, ಅಂಟಿರಿಯರ್ ಪಾರ್ಟ್ ಆಫ್ ದಿ ಸ್ಪರ್ಮ್, ಇದರೊಳಗಡೆ ಎಲಾಂಗೇಟೆಡ್ ಆದಂತ ನ್ಯೂಕ್ಲಿಯಸ್ ಇತ್ತು, ಈ ಆಪ್ಲಾಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದೆ. ನೆಕ್ಸ್ಟ್ ಆ ಒಂದು ನ್ಯೂಕ್ಲಿಯಸ್ ಮೇಲೆ ಒಂದು ಕ್ಯಾಪ್ಲೆಟ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ದಟ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ದೆಮ್ ಆಸ್ ಏನಂತ ಕರೀತೀವಿ, ಅದನ್ನ ಆಕ್ರೋಸೋಮ್ ಅಂತ ಕರೀತೀವಿ. ಆಕ್ರೋಸೋಮ್ ಕನ್ಸಿಸ್ಟಿಂಗ್ ಆಫ್ ವಾಟ್ ಯು ಕಾಲ್ ದೆಮ್ ಆಸ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇದ್ರೆ ಆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಏನ್ ಮಾಡ್ತವೆ ಅಂದ್ರೆ ದಟ್ ಹೆಲ್ಪ್ಸ್ ಇನ್ ದಿ ವಾಟ್ ಯು ಕಾಲ್ ದೆಮ್ ಆಸ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಗೆ ಹೆಲ್ಪ್ ಮಾಡ್ತವೆ. ದಿಸ್ ಇಸ್ ರಿಗಾರ್ಡಿಂಗ್ ಹೆಡ್. ಇಟ್ ಇಸ್ ಕನ್ಸಿಸ್ಟಿಂಗ್ ಆಫ್ ವಾಟ್ ಯು ಕಾಲ್ ದೆಮ್ ಆಸ್ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಅಂಡ್ ಆಲ್ಸೋ ಕನ್ಸಿಸ್ಟ್ ಆಫ್ ಎ ಕ್ಯಾಪ್-ಲೈಕ್ ಸ್ಟ್ರಕ್ಚರ್ ಇದೆ. ಅದಕ್ಕೆ ಏನಂತ ಕರೀತೀವಿ ನಾವು ಆಕ್ರೋಸೋಮ್. ಈ ಆಕ್ರೋಸೋಮ್ ಅಲ್ಲಿ ಏನಿದೆ ಅಂತ ಕರೀತೀವಿ ನಾವು ಏನಂತೆ ಹೈಡ್ರೋಲೈಟಿಕ್ ಏನಿದೆ, ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇದಾವೆ. ಈ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಏನ್ ಮಾಡ್ತಾರೆ, ಹೆಲ್ಪ್ಸ್ ಇನ್ ಫರ್ಟಿಲೈಸೇಷನ್. ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಯು ಕಾಲ್ ದಿಸ್ ಆಸ್ ಎಗ್. ನೆಕ್ಸ್ಟ್ ಯು ಕ್ಯಾನ್ ಸೀ ಈ ಒಂದು ಎಗ್ ಇಸ್ ಕನೆಕ್ಟೆಡ್ ಟು ದಿ ಮಿಡಲ್ ಪೀಸ್ ಬೈ ವಾಟ್ ಯು ಕಾಲ್ ದಿಸ್ ಶಾರ್ಟ್ ನೆಕ್. ಏನು ಶಾರ್ಟ್ ಅಂತ ನೆಕ್ ಇದೆ. ಈ ಕನ್ಸಿಸ್ಟ್ ಆಫ್ 2 ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್. ಒನ್ ಇಸ್ ಕಾಲ್ಡ್ ಪ್ರಾಕ್ಸಿಮಲ್ ಸೆಂಟ್ರಿಯೋಲ್, another called distal centriole. One is near to the what you call as a nucleus called proximal centriole, another called as a what you call as a distal centriole. ಹತ್ರ ಇರೋದನ್ನ ನ್ಯೂಕ್ಲಿಯಸ್ ಗೆ ಪ್ರಾಕ್ಸಿಮಲ್ ಅಂತ ಕರೀತೀವಿ, ಇನ್ನೊಂದನ್ನ what you call distal centriole. Distal centriole ಅಂದ್ರೆ further continue as a axial filament. ಅದು ಮುಂದುವರಿಯುತ್ತೆ, ಕಂಟಿನ್ಯೂ ಆಗಿ ಒಂದು ಫಿಲಮೆಂಟ್ ಆಗುತ್ತೆ. that called as axial filament. It run all along the length of the what you call this is microscope. All along the length of the sperm. All along the length of the sperm run ಆಗುವಂತ ಮಧ್ಯದಲ್ಲಿ ಒಂದು ಫಿಲಮೆಂಟ್ ಇದೆ. that is formed from the what you call distal centriole. Distal centriole that forms an axial filament. This is regarding what you call this is a short portion that called neck, which connect the head with that of the what you call them as a middle piece. Now let me pass what you call as neck ಬಗ್ಗೆ ತಿಳ್ಕೊಂಡ್ರೆ neck ಅಲ್ಲಿ ಏನಿದೆ. Next pass what you call as a middle piece. Middle piece is also the main part of the ಒಂದು what you call this is sperm. The middle piece is the center you can say axial filament and it's spirally coiled by what you call this mitochondrial sheath. ಸುತ್ತ ಏನಾಗ್ತದೆ ಒಂದು ಸ್ಪೈರಲಿ ಕಾಯಿಲ್ಡ್ ಆಗಿರುವಂತ ಒಂದು ಮೈಟೊಕಾಂಡ್ರಿಯಲ್ ಶೀತ್, ನೆಬನ್ ಕರ್ನ್ ಅಂತ ಕರೀತದನ್ನ. ಮೈಟೊಕಾಂಡ್ರಿಯಲ್ ಶೀತ್ ಈಸ್ ಪ್ರೆಸೆಂಟ್ ಅರೌಂಡ್ ದಿಸ್ ಆಕ್ಸಿಯಲ್ ಫಿಲಮೆಂಟ್. ಇದೇನ್ ಮಾಡುತ್ತೆ, ಮೈಟೊಕಾಂಡ್ರಿಯಾ ನೀವು ಬಂದಿದೆ ಬಟ್ ಪವರ್ ಹೌಸ್ ಆಫ್ ದಿ ಸೆಲ್, ಶಕ್ತಿಯ ಕೇಂದ್ರ, ಕೋಶದ ಶಕ್ತಿಯ ಕೇಂದ್ರಗಳು ಅಂತ ನಾವು ಯಾವನ್ನ ಕರಿತೀವಿ, ಮೈಟೊಕಾಂಡ್ರಿಯಾ ಅಂತ. ಮೈಟೊಕಾಂಡ್ರಿಯಾ ಇರೋದ್ರಿಂದ ಇಟ್ಸ್ ಪ್ರೊವೈಡ್ ಎನರ್ಜಿ. ಏನಕ್ಕೆ ಎನರ್ಜಿ ಕೊಡುತ್ತೆ, ಫಾರ್ ದಿ ಮೊಟಿಲಿಟಿ ಆಫ್ ದಿ ಸ್ಪರ್ಮ್. ಸ್ಪರ್ಮ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಆಗಬೇಕು, ಎಲ್ಲಿಗೆ, ಎಗ್ ಹತ್ರ ಹೋಗ್ಬೇಕು. ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಫೀಮೇಲ್ ನ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಹೋಗ್ಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ swim through the what swim ಆಗಿ enter into the fallopian tube ಹೋಗಿ it has to reach the female gamete. ಅದಕ್ಕೆ ಈ ಒಂದು ಮೊಟೈಲ್ ಆದಂತ ಸ್ಪರ್ಮ್ ಇದೆ,
ಈ ಮೊಟಿಲಿಟಿ ಸ್ಪರ್ಮ್ ಇದೆಯಲ್ಲ ಅದಕ್ಕೆ ಬೇಕಾದಂತ ಎನರ್ಜಿ ಕೊಡ್ಲಿಕ್ಕೆ ಮೈಟೋಕಾಂಡ್ರಿಯಾ ಆರ್ ಯೂಶಲಿ ಪ್ರೆಸೆಂಟ್. ಮಿಡಲ್ ಪೀಸ್ ಏನಿಗೆ ಆಕ್ಸಿಯಲ್ ಫಿಲಮೆಂಟ್ ಇದೆಯಲ್ಲ ಮಿಡಲ್ ಪೀಸ್ ಕಂಡ ಮೈಟೋಕಾಂಡ್ರಿಯಾ ನ್ಯೂಮರಸ್ ಮೈಟೋಕಾಂಡ್ರಿಯಾ ವಿಚ್ ವಾಸ್ ಸ್ಪೈರಲಿ ಕಾಯಿಲ್ಡ್ ಆಗುತ್ತೆ and which supply the energy for the motility of the what you call this sperm. ಹಿಂಗೆ ಮೈಟೋಕಾಂಡ್ರಿಯಾ ಕಂಡುಬಂದಿದೆ. ಆಮೇಲೆ ಈಗ this also middle piece of certain brains plasma membrane ಇರುತ್ತೆ. Now let me pass on what you call this exports is called tail. Tail is what you call this ನಮಗೆ ಈ ಲಾಸ್ಟ್ ಪಾರ್ಟ್ ಆಫ್ ದಿ what you call sperm ಅಂತ ಕರೀತೀವಿ. ಇದನ್ನ ಕೆಲವು ಬುಕ್ಸ್ ಅಲ್ಲಿ ಡಿವೈಡ್ what you call this main piece and end piece. Tail ಏನಿಗೆ main piece and end piece. Main piece is axial filament, surrounded by this plasma membrane. Whereas end piece do not having only axial filament, it is not surrounded by this plasma membrane. Okay, that is what you call tail. Tail is this is ಒಂದು tail what you call differentiate ಮಾಡಬಹುದು ನಾವು. What you call this differentiate main piece and the end piece. Main piece and the end piece. ಇದು middle piece confuse, do not make confuse. This is called middle piece. ಟೇಲ್ ಅಲ್ಲಿ ಒಂದು ಎರಡು ಭಾಗಗಳು ಅಂದ್ರೆ ಮೇನ್ ಪೀಸ್ ಅಂಡ್ ದಿ ಎಂಡ್ ಪೀಸ್. ಮೇನ್ ಪೀಸ್ ಏನು ಮಾಡ್ಕೊಳ್ಳಿ ಸೆಂಟ್ರಲ್ ಆಕ್ಸಿಲ್ ಫಿಲಮೆಂಟ್ ಇಸ್ surrounded by this what you call them as plasma membrane, whereas end piece only what you call them as axial filament is not surrounded by this plasma membrane. Here this is what you call the structure of this sperm. We have to explain with a neat label diagram. Explain the structure of this sperm. Sperm is what we call it right motile haploid male gamete producing seminiferous tubule. It can be this different what is length of 50 to 60 micron in length, and it can be differentiated into four regions: head, neck, middle piece and tail. It is the anterior portion. It consists of a elongated nucleus consisting of a haploid set of chromosomes. This nucleus is surrounded by means of a what you call surrounded agide cap like structure surrounded agide what you call acrosome or hydratic etc. Next, small neck is present below the head, which can connect the head with that of the middle piece ಅಂತ ಹೇಳಿ. ಆ ಒಂದು neck ಅಲ್ಲಿ you can see presence of two centrioles, one proximal and distal centriole. Distal centriole ಏನಿದೆ axial filament ಆಗಿದೆ. And next is called as a middle piece. Middle piece consists of a axial filament at the center, which is spirally coiled by mitochondria, and this provides energy for the motility of the sperm. This middle piece also surrounded by this what we call this a plasma membrane. Next, last part of the sperm is called as a tail. This can be differentiated into main piece and the end piece. Main piece having axial filament as well as the plasma membrane, whereas the end piece having only the axial filament without having a plasma membrane. This is the structure of a sperm. We can easily get the mass, and we write the diagram with a certain labels like this. We have to write all these labels for your examination point of view. Mitochondria, middle piece, neck, head, acrosome, plasma membrane, nucleus containing chromosomal material. And you can also we can differentiate ಮಾಡಬಹುದು main piece, we can also write particular end piece ಅಂತ ಬರಿ. This is even sperm ಇದೆಲ್ಲ human sperm. Usually what you call them as a male ejaculate. What you call them as a 200 to 300 millions of sperm during the what you call coitus. Sexual intercourse ಆದಾಗ ಸಿಂಗಲ್ ಎಜಾಕ್ಯುಲೇಷನ್ ಅಲ್ಲಿ how many sperms are released ಅಂದ್ರೆ present in the semen ಆದಾಗ ಎಷ್ಟು sperms ಅಂದ್ರೆ what you call this it measures about what you call 200 to 300 millions of sperm. what you call this if you what you semen ಒಳಗಿರುವಂತ ಒಂದು sperms ಎಷ್ಟಿರ್ತವೆ ಸಿಂಗಲ್ ಒಂದ್ಸಲಿ ಎಜಾಕ್ಯುಲೇಷನ್ ಆದಾಗ ಈ sperms ಒಳಗೆ ಎಷ್ಟು sperms ಇರ್ತವೆ ಅಂದ್ರೆ 200 to what you call this 200 to 300 millions of sperms are present in a ejaculation during the coitus. Coitus is sexual intercourse ಆದಾಗ ಇಷ್ಟು ಸ್ಪರ್ಮ್ಸ್ ಆ ಒಂದು ಎಜಾಕ್ಯುಲೇಷನ್ ಒಳಗಡೆ ಬಂದಂತ ಸ್ಪರ್ಮ್ ಒಳಗಡೆ ಸೆಮನ್ ಒಳಗಡೆ ಇಷ್ಟೊಂದು ಸ್ಪರ್ಮ್ಸ್ ಇರ್ತವೆ. ಆ ಸ್ಪರ್ಮ್ಸ್ ಯೂಸಲಿ ಫಾರ್ ದಿ ನಾರ್ಮಲ್ what you call this fertility ಇರಬೇಕಾದ್ರೆ what is the shape of the sperm? Shape and what you call size of the sperm should be what you call 60% as ಆ ಒಂದು ಸ್ಪರ್ಮ್ಸ್ ಅಲ್ಲಿ ಈ 200-300 millions ಅಲ್ಲಿ 60% of the sperm should have a normal size and shape. ಫಾರ್ ನಾರ್ಮಲ್ ಫರ್ಟಿಲಿಟಿ ಅಂದ್ರೆ ಫರ್ಟಿಲಿಟಿ ಇರುವಂತ ವ್ಯಕ್ತಿ ಅಂತ ಅಂದ್ರೆ ಅವನಲ್ಲಿರುವಂತ ಸ್ಪರ್ಮ್ಸ್ ಅಲ್ಲಿ 60% ಭಾಗಗಳ ಸ್ಪರ್ಮ್ಸ್ ಒಂದು ನಿಗದಿತವಾದ ಆಕಾರ ಶೇಪ್ ಇರಬೇಕು ಆ ಸ್ಪರ್ಮ್ಸ್. ಅಂಡ್ ಆಲ್ಸೋ 40% of the sperm show motility.
ಅದರಲ್ಲಿ 40% ಆಫ್ ಸ್ಪರ್ಮ್ಸ್ಗಳು ಆ ಮೊಟಿಲಿಟಿನ ತೋರಿಸಬೇಕು, ಚಲನೆಯನ್ನು ತೋರಿಸಬೇಕು. ಅದರ್ವೈಸ್ ದೇ ಕೆನಾಟ್ ರೀಚ್ ದಿ ಎಗ್ ಹೋಗಿ ಅವ್ರು ರೀಚ್ ಆಗೋದಿಲ್ಲ. That called them as then it is a failure of their fertilization. So many users, children, so many couples do not having a what you call them as a children's. They do not having a bear the children's. The problem is with that of the males like this. Because so many ಅಲ್ಲಿ ಏನಾಗುತ್ತೆ, the sperms are there but they do not show the motility. Such a conditions ಅಲ್ಲಿ ಏನಾಗುತ್ತೆ, there is a not possibility of getting a children. ಅಂದ್ರೆ now we are not blaming one female for not having a children. Sometimes these are some of the causes may also be occur in some of the individuals there where the sperm count is, sometimes the sperm count may be less, sometimes the sperms are there they do not show the motility and do not have a definite shape, and this is what we are going to deal with the infertility. Infertility alli now ivanella ಹೇಳ್ತಾ ಹೋಗ್ತೀವಿ. ಅಂದ್ರೆ what are the causes of infertility in case of man is mainly due to these also reasons. Okay, this is what you call them as a motility of the sperm as well as what you call them as a shape of the sperm. And usually even though secretion of the now sperm production agara, sperm is produced in the seminiferous tubule and it comes to the what you call them as a seminiferous tubule in the ಹೊರ ಬಂದು it passes through the what you call them different acid ducts ಮುಖಾಂತರ ಬರುತ್ತೆ. And when it comes to the what you call them is a acid difference ಮುಖಾಂತರ ಬಂದು then it going to join with other of the what you call them is ducts of the several other glands going to secretion ಜೊತೆಗೆ ಅದಕ್ಕೆ ಲಿಂಗಲ ಆಗ್ತಾರೆ. Then what you call them is a seminal plasma bulbourethral gland secretion. Then it is what you call them is what you call semen. ಆ ಒಂದು ಈ ಒಂದು ಸೆಕ್ರೇಷನ್ ಆಫ್ ದಿ ಎಪಿಡಿಮಿಸ್, ಒಂದು ಎಪಿಡಿಮಿಸ್ ಅಲ್ಲಿ ಕೆಲವು ಸೆಕ್ರೇಷನ್ ಮೆಚುರೇಷನ್ ಆಗ್ತಾನೆ, ಎಪಿಡಿಮಿಸ್ ನ ಸೆಕ್ರೇಷನ್ ಆಗಿರಬಹುದು. what you call them is a seminal vesicle vasa difference na, and what you call them is a prostate gland even secretion. These are very much essential. Beko enak beko, they are very much essential for maturation as well as the motility of the sperm. ಸ್ಪರ್ಮ್ ನ ಮೆಚುರೇಷನ್ ಆಗಲಿಕ್ಕೆ, ಮೊಟಿಲಿಟಿ ಆಗಲಿಕ್ಕೆ ಈ ಒಂದು ಸೆಕ್ರೀಷನ್ ಆಫ್ ದಿ ಎಪಿಡಿಮಿಸ್ ಆಗೋದು, ವ್ಯಾಸ ಡಿಫರೆನ್ಸ್ ಆಗೋದು, ಸೆಮಿನಲ್ ವೆಸಿಕಲ್ಸ್ ದೇ ಆರ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ದಿ what you call ಮೊಟಿಲಿಟಿ ಅಂಡ್ ಮೆಚುರೇಷನ್. ಸ್ಪರ್ಮ್ ಅದು ಮೆಚೂರ್ ಆಗೋಕೆ, ಅದು ಚಲನೆಯನ್ನು ಪಡ್ಕೊಳ್ಳಲಿಕ್ಕೆ ಈ ಎಲ್ಲ ಸೆಕ್ರೇಷನ್ಸ್ ಗಳು, ಈಗ ಅಸರಿ ಗ್ಲ್ಯಾಂಡ್ಸ್ ಏನಂತ ಹೇಳಿವಲ್ಲ, ಮೇಲ್ ರಿಪ್ರೆಸೆಂಟ್ ಆ ಗ್ಲ್ಯಾಂಡ್ ನ ಸೆಕ್ರೇಷನ್ ಗಳು ಸಹಾಯ ಮಾಡ್ತವೆ. ಈಗ ನಾವು ವಾಟ್ ಇಸ್ ದ ಸೆಮನ್ last class we discussed what semen consists of, what them is a sperm and as well as seminal plasma. These together form what you call them as semen. ನಾವು ಎರಡು ಸೇರಿದ ಏನಂತ what you call them as semen ಅಂತ ಕರೀತೀವಿ. ಈಸರೆ in case of the function of the accessory glands ಆಗಿರ್ಬೋದು, ಆಮೇಲೆ accessory ducts ಆಗಿರ್ಬೋದು, these are maintained by what you call them as a sex hormone. Which is that sex hormone what you call maintain, that is called the testicular hormone, that is called androgen. Androgen is a hormone which is going to secreted by the Leydig cells. Leydig cells ಅನ್ನುವಂತ ಇವು TSF ಟೆಸ್ಟಿಸ್ ಒಳಗಡೆ ನಾವು ಸೆಮಿನಿಫೆರಸ್ ಟ್ಯೂಬಲ್ ಮಧ್ಯದಲ್ಲಿ ನಿನ್ನೆ ಕ್ಲಾಸ್ ಹೇಳಿದ್ದೆ. what you call them as the endocrine cells are present ಅಂತ. Those endocrine cells what you call them as Leydig cells. Those Leydig cells going to secrete the one of the hormone. That hormone what you call them as testosterone. what you call them as androgen. ಈ ಹಾರ್ಮೋನ್ ಏನಿದೆ that is very much essential for maintenance of what you call them as a accessory ducts and as well as the glands. That is called them as a regarding the structure of the sperm. What is sperm? Sperm is a tadpole shape. What are the parts of the sperm? We have discussed. Okay, now I think you have understood that what is the structure of the sperm, what are the parts of the sperm. Now let me pass on to the next one, called them as a even the oogenesis. ಇಲ್ಲಿ ಮೇಲ್ ಗ್ಯಾಮೆಟ್ಸ್ ಗಳನ್ನು ಸ್ಟಡಿ ಮಾಡಿದ್ರೆ ನಾವು let me pass on what you call this oogenesis. oogenesis ಅಂತ ಹೇಳಿದ್ರೆ what you call this ಅದು ಎಲ್ಲಿ ನಡೀತದೆ? oogenesis going to take place in ovary. Ovary is that ovary is a primary sex organ. ovary ಅನ್ನೋದು primary sex organ. Where you can see primary sex organ is called ovary. Ovary is a part of the female reproductive system. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಾವು ಏನು ನೋಟಿಸ್ ಮಾಡ್ತೀವಿ? ಓವರಿ ಅಂತ ಒಂದು ಭಾಗ ಇದೆ, ಓವರಿ. ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಿಬಿಟ್ಟ, ವೇರ್ ಯು ಕ್ಯಾನ್ ನೋಟಿಸ್ ದಿ ಪೇರ್ ಆಫ್ ಓವರೀಸ್ ಅಂದ್ರೆ ಇಲ್ಲಿ ಲೋಯರ್ ಅಬ್ಡಮನ್ ಅಲ್ಲಿ ಎರಡು ಓವರಿ ಇರ್ತವೆ ಅಂತ ಹೇಳಿದ್ವಿ. ಅಲ್ಲಿ ಈ ಒಂದು ಓವರಿ ಒಳಗಡೆ ಒಂದು ಫಾಲಿಕಲ್ಸ್ ಅಲ್ಲಿ ಈ ಒಂದು ಏನ್ ಡೆವಲಪ್ ಆಗುತ್ತೆ? ಇಟ್ ಗೋಯಿಂಗ್ ಟು ಡೆವಲಪ್ಮೆಂಟ್ ಆಫ್ ದಿ ಎಗ್ ಈಸ್ ಗೋಯಿಂಗ್ ಟು ಡೆವಲಪ್. ದಟ್ ಫಾರ್ಮೇಶನ್ ಆಫ್ ಎಗ್, ಫಾರ್ಮೇಶನ್ ಆಫ್ ಎ ಎಗ್ ಇನ್ ಫಾಲಿಕಲ್ಸ್ ಆಫ್ ಓವರಿ. ಎಗ್ ಅನ್ನು ಓವಮ್ ಅಂತ ಕರಿತೀವಿ.
ಆ ಫಾಲಿಕಲ್ಸ್ ಆಫ್ ದಿ ಓವರಿ ಒಳಗಡೆ ಎಗ್ ಫಾರ್ಮೇಶನ್ ಏನಾಗುತ್ತೋ ಅದಕ್ಕೆ what we call them as oogenesis. Now let us start what we call them as oogenesis. What is meant by oogenesis? What is oogenesis? Oogenesis ಅಂದ್ರೆ the formation of what? ಓಕೆ ಹೂ ಅಂದ್ರೆ egg ಅಂತ ಹೂ because formation of egg in follicles of ovary. Oogenesis ಅಂದ್ರೆ the formation of egg in follicles of ovary is called oogenesis. What is meant by oogenesis? Egg is a haploid. It's also a haploid. Female sex organ ಅಂದ್ರೆ ಅಂತ ಓವರಿ ಒಳಗಡೆ is what going to produce a egg is a female gamete. But the formation of egg in the follicles of the ovary, ಇಲ್ಲಿ ಅನೇಕ follicles develop ಆಗ್ತಿದೆ ovary. ಈ ಫಾಲಿಕಲ್ಸ್ ಒಳಗಡೆ ಮಧ್ಯದಲ್ಲಿ egg is there. ಈ egg ಇದೆಲ್ಲ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಫಾಲಿಕಲ್ಸ್ ಮೆಚೂರ್ ಆದಂಗೆ ಒಂದು every month of the menstrual cycle ಈ follicles get matured. Every month there is one follicle get matured and it going to release the egg. ಅಲ್ಲಿ ಫಾಲಿಕಲ್ ಮೆಚುರೇಷನ್ ಆದಂಗೆ ಈ ಆಗ್ತಾ ಹೋದಂಗೆ ಈ ಒಂದು ಏನಾಗ್ತದೆ oogenesis ಆಗ್ತಾ ಹೋಗುತ್ತೆ ಅಂದ್ರೆ egg ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಅಲ್ಲಿ ವೇರಿಯಸ್ ಸ್ಟೇಜಸ್ ಆಫ್ ದಿ egg ಡೆವಲಪ್ಮೆಂಟ್ ಅನ್ನು ನೋಡ್ತೀವಿ. ಹಂಗೆ ಅಲ್ಲಿ ಸ್ಪರ್ಮ್ ಅಲ್ಲಿ egg ಡೆವಲಪ್ಮೆಂಟ್ ಆಫ್ ದಿ ಪ್ರೈಮರಿ ಸೆಕೆಂಡರಿ ಸ್ಪರ್ಮಸೈಟ್, ಹಂಗೆ ಇಲ್ಲಿನೂ ಸಹ ಈ ಫಾಲಿಕಲ್ಸ್ ಒಳಗಡೆ ವಡಿಕಲ್ egg ಏನಾಗುತ್ತೆ ಫಾರ್ಮೇಶನ್ ಆಗ್ತಾ ಹೋಗುತ್ತೆ ಬೈ ವಡಿಕಲ್ oogonia. ಪ್ರೈಮರಿ oocyte, ಸೆಕೆಂಡರಿ oocyte, oocyte, ಆಮೇಲೆ ಓಮ್ ಆಗುತ್ತೆ. ಇಂಥ ಒಂದು ಡೆವಲಪ್ಮೆಂಟ್ ಎಲ್ಲಾಗುತ್ತೆ ಫಾಲಿಕಲ್ಸ್ ಒಳಗಡೆ ಆಗುತ್ತೆ. ಅದಕ್ಕೆ ನಾವು ಡೆಫಿನೇಷನ್ ಫಾರ್ಮೇಶನ್ ಆಫ್ ಎಗ್ ಎಲ್ಲಿ ಇನ್ ಫಾಲಿಕಲ್ಸ್. ಫಾಲಿಕಲ್ಸ್ ಎಲ್ಲಿದ್ದಾವೆ? ದೀಸ್ ಆರ್ ದಿ ಫಾಲಿಕಲ್ ಸೆಲ್ಸ್. ಸುತ್ತ ಇರೋ ಸೆಲ್ಸ್ಗಳು ದಿ ಫಾಲಿಕಲ್ ಸೆಲ್ಸ್ ಒಳಗಡೆ ಈ ಒಂದು ಎಗ್ ಅನೇಕ ಹಂತದಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಎಗ್ಗಿನ ಡೆವಲಪ್ಮೆಂಟ್ ಹಂತಗಳು ಕಂಡು ಬಂದಾಗ that is called as follicles of the ovary. That is what we call them as oogenesis. ಎಂತ ಕರೀತೀವಿ ನಾವು? oogenesis ಅಂತ ಕರೀತೀವಿ. ಈ oogenesis ಅಲ್ಲಿ ಯೂಶಲಿ oogenesis is initiated ಯಾವಾಗ ಸ್ಟಾರ್ಟ್ ಆಗುತ್ತೆ? ನಾವು ಹುಟ್ಟಿದ ಮಗು ಹುಟ್ಟಿದ ಮೇಲೆ ಸ್ಟಾರ್ಟ್ ಆಗಿತ್ತು. that is found earlier even in the embryonic development ಒಳಗಡೆ ಆಗಿರುತ್ತೆ. ಇಲ್ಲಿ oogenesis is initiated in the embryonic development ಅಂದ್ರೆ ಮಗು ಇನ್ನು ಫೀಮೇಲ್ ನ ಮಗು ಇಂದ್ರ ಫೀಟಸ್ ಇನ್ನು ಹೊಟ್ಟೆಯಲ್ಲಿ ಇದ್ದಾಗಲೇ ಎಂಬ್ರಿಯೋ ಡೆವಲಪ್ ಆಗ್ತಾ ಇರಬೇಕಾದ್ರೆ oogenesis is initiated ಇಲ್ಲಿ in the embryonic development. ಇಲ್ಲಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಲ್ಲೇ ಆಗುತ್ತೆ ಅನ್ನೋದು ಸ್ಟೇಜ್. ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲೇ ಆಗುತ್ತೆ. ಬೇರೆ couple of millions of what you call them as a oogonia. Couple of millions of what you call them as a oogonia ಅಥವಾ oogonia ಅಂದ್ರೆ egg mother cell. oogonia ಅಂದ್ರೆ ಒಂದೇ egg mother cell. ಎಗ್ ಆಗುವಂತ ಒಂದು ತಾಯಿ ಕೋಶಗಳು ಆಲ್ರೆಡಿ ಈ ಒಂದು ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಲ್ಲೇ ಆಗಿರ್ತವೆ. ಇನಿಷಿಯೇಟೆಡ್ ಇನ್ ದಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಲ್ಲಿ ಸರ್ಟನ್ ಕಪಲ್ಸ್ ಆಫ್ ಮಿಲಿಯನ್ಸ್ ಆಫ್ ಏನಾಗಿರ್ತದೆ ಸ್ಪರ್ಮ್ ಎಗ್ ಮದರ್ ಸೆಲ್. ಎಗ್ ಮದರ್ ಸೆಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ oogonia. ಇವೆಲ್ಲಿ ಫಾರ್ಮ್ ಆಗಿರ್ತವೆ? ದೇ ಫಾರ್ಮ್ ಆಗಿರ್ತವೆ ಇನ್ ದಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಲ್ಲೇ ಆಗಿರ್ತವೆ. what you call them as egg mother cells, the oogonia form. And here these are formed within the fetus na ovary. ಮಗು ಈ ಫೀಟಸ್ ಇದ್ರೆ ಆ ಓವರಿ ಒಳಗಡೆ ಇಂಥ ಅನೇಕ ಒಂದು ಎಗ್ ಮದರ್ ಸೆಲ್ಸ್ ದ oogonia are formed in the fetal ovary. ಫೀಟಸ್ ಅಂದ್ರೆ ಮಗು, ಆ ಮಗುವಿನ ಓವರಿ ಒಳಗಡೆ ಆಗಿರ್ತವೆ. ಅಂತ ಒಂದು ಈ ಒಂದು ಎಗ್ಸ್ ಏನು oogonia ಎಗ್ ಮದರ್ ಸೆಲ್ ದ oogonia ಆಗಿರ್ತವಲ್ಲ ಅವು ಯೂಶಲಿ ನೋ ಮೋರ್ oogonia will form after the birth. ಇಂಥವು ಫೀಟಸ್ ನ ಓವರಿ ಒಳಗಡೆ ಆಗಿರ್ತವೆ. ಈ ಒಂದು ಎಂಬ್ರಿಯಾನಿಕ್ ಸ್ಟೇಜ್ ಫೀಟಸ್ ಒಳಗಡೆ ಡೆವಲಪ್ ಆಗಿರ್ತಲ್ಲ, ಬಟ್ ಬರ್ತ್ಗಿಂತ ಮುಂಚಿತವಾಗಿ
ಆ ಒಂದು ಫೀಟಸ್ ಒಳಗಡೆ ಓವರಿ ಒಳಗಡೆ ಈ ಒಂದು ಮಿಲಿಯನ್ಸ್ ಆಫ್ ಎಗ್ ಮದರ್ ಸೆಲ್ಸ್ oogonia ಫಾರ್ಮ್ ಅಂಡ್ ನೋ ಮೋರ್ oogonia ಈಸ್ ಫಾರ್ಮ್ ಇನ್ ದಿ ಆಫ್ಟರ್ ದಿ ಬರ್ತ್ ಆಫ್ ದಿ ಚೈಲ್ಡ್. ಬರ್ತ್ ಆಫ್ ಚೈಲ್ಡ್ ಮೇಲೆ ಯಾವುದೇ oogonia ಫಾರ್ಮೇಶನ್ ಆಗೋದಿಲ್ಲ, ಮುಂಚೆನೆ ಆಗಿರುವಂತವು. ಹಾಗಾಗಿ ಈ ಸರಿ ಇಲ್ಲೇನಾಗುತ್ತೆ ಅಂದ್ರೆ ಈ ಸೆಲ್ಸ್ ಒಳಗಿರುವಂತಹ ಈ ಸೆಲ್ಸ್ ಇದಾವಲ್ಲ, ಈ oogonia ಸೆಲ್ಸ್, ದಿ oogonia ಸೆಲ್ಸ್ ಸ್ಟಾರ್ಟ್ ಡಿವೈಡಿಂಗ್. ಏನಾಗ್ತವೆ? ಸ್ಟಾರ್ಟ್ ಡಿವೈಡಿಂಗ್ ಅಂದ್ರೆ ಬೈ ಬಿಟ್ಕೊಳ್ತೀವಿ, ದಿ ಡಿವೈಡ್ ಆಗ್ತವೆ. ಈ ಒಂದು oogonia ಸೆಲ್ಸ್ ಏನಾದ್ರೆ ಸ್ಟಾರ್ಟ್ ಡಿವೈಡಿಂಗ್ ಬೈ ದಿ ಪ್ರೋಸೆಸ್ ಕಳ್ತೀವಿ ಮಿಯಾಸಿಸ್. ಈ ಅನೇಕ ಸೆಲ್ಸ್ಗಳು ಆಗಿರ್ತಾವೆ oogonia ಬೈ ಮೈಟಾಸ್ ಇಂದ. ಆ ಮೈಟಾಸ್ ಇಂದ ಅನೇಕ oogonia ಸೆಲ್ ಆಗಿರ್ತಾವಲ್ಲ, ಆ oogonia ಸೆಲ್ಸ್ ಅಲ್ಲಿ ಕೆಲವು ಸಮ್ ಆಫ್ ದಿ oogonia ಸೆಲ್ಸ್ ಏನಂದ್ರೆ ದೇ ಗೋಯಿಂಗ್ ಟು ಸ್ಟಾರ್ಟ್ ಡಿವೈಡ್ ಆಗ್ತವೆ ಅಂಡ್ ದೇ ಗೋಯಿಂಗ್ ಟು ಫುಲ್ಲಿ ಡಿವೈಡ್ ಆಗೋದಿಲ್ಲ, ಮಿಯಾಟಿಕ್ ಡಿವಿಷನ್ ಆಗುತ್ತೆ. ನಂಬರ್ ಆಫ್ oogonia ಫಾರ್ಮೇಶನ್ ಏನಾಗುತ್ತೆ ಬೈ ದಿ ಮೈಟಾಸಿಸ್ ಆಗಿರ್ತವೆ. ಅಲ್ಲಿ ಕೆಲವು oogonia ಸೆಲ್ಸ್ ದೇ ಸ್ಟಾರ್ಟ್ ಡಿವೈಡಿಂಗ್ ಬೈ ದಿ ಮಿಯೋಸಿಸ್ ಅಂದ್ರೆ ಡಕ್ಷನ್ ಡಿವಿಷನ್ ಅಂಡ್ ದೇ ಗೋಯಿಂಗ್ ಟು ಅರೆಸ್ಟ್ ಪ್ರೋಫೇಸ್ ಫಸ್ಟ್ ಅಲ್ಲೇ ಅರೆಸ್ಟ್ ಆಗಿಬಿಡ್ತಾರೆ. ಅಂದ್ರೆ ಪೂರ್ತಿ ಡಿವೈಡ್ ಆಗೋದಿಲ್ಲ, ಹಾಗಾಗಿ ಹ್ಯಾಪ್ಲಾಯ್ಡ್ ಸೆಟ್ ಕ್ರೋಮೋಸೋಮ್ ಆಗೋದಿಲ್ಲ, ಅರೆಸ್ಟ್ ಆ ಒಂದು ಕಂಡೀಷನ್ ಅದು ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೆ ಅಲ್ಲಿ ಒಂದು ಸ್ಟಾಪ್ ಆಗಿರುತ್ತೆ. ಆ ಒಂದು ಸ್ಟೇಜ್ ಅಲ್ಲಿ ಡಿವೈಡ್ ಆಗಿದಾಗ ಏನಾಗ್ತದೆ, ದೇ ಗೋಯಿಂಗ್ ಟು ಫಾರ್ಮ್ ಇಟ್ ಬಟ್ ಟೆಂಪರರಿ ಆ ಒಂದು ಸ್ಟೇಜ್ ಅಲ್ಲಿ ಅರೆಸ್ಟ್ ಆಗುತ್ತೆ. ಪ್ರೋಫೇಸ್ ಫಸ್ಟ್ ಸ್ಟೇಜ್ ಅಲ್ಲಿ ಅರೆಸ್ಟ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ದಿಸ್ ಇಸ್ ಕಾಲ್ಡ್ ಪ್ರೈಮರಿ oocytes. oogonia ಏನಾದ್ರು ಪ್ರೈಮರಿ oocyte ಆದ್ರೂ ಅದರ ಫುಲ್ ಕಂಪ್ಲೀಷನ್ ಆಫ್ ದಿ ಡಿವಿಷನ್ ಕಂಪ್ಲೀಟ್ ಆಗಲ್ಲ, ಮಿಯಾಟಿಕ್ ಡಿವಿಷನ್, ಹಂಗಾಗಿ ಅವು ಡಿಪ್ಲಾಯ್ಡ್ ಸೆಟ್. ಈಗ ನಾನು ಅದನ್ನ ಒಂದು ರೈಟ್ ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಏನು ಇಟ್ಸ್ ವೆರಿ ಕ್ಲಿಯರ್. ಇದು oogenesis ಅಲ್ಲಿ ಈ ಒಂದು ಜರ್ಮ್ ಸೆಲ್ಸ್ ಈ ಜರ್ಮ್ ಸೆಲ್ಸ್ ಇದ್ದಾರೆ, ಈ ಓವರಿಯ ಲೈನಿಂಗ್ ಅಲ್ಲಿ ಅಂತ ಮಾಡ್ಕೊಳ್ಳೋಣ, ಇದನ್ನ ಜರ್ಮ್ ಸೆಲ್ಸ್. ಈ ಜರ್ಮ್ ಸೆಲ್ಸ್ ಮೇಲೆ ಈ ಒಂದು ಎಗ್ ಮದರ್ ಸೆಲ್ ಬರುತ್ತೆ. this is what you call I want right, this is what you call this 2n set ಇರುತ್ತೆ ಈ ಒಂದು ಜರ್ಮ್ ಸೆಲ್ಸ್. ಅಲ್ಲಿ what you call this is called this ಇದಕ್ಕೆ ನಾವು ಜರ್ಮ್ ಸೆಲ್. ಈ ಜರ್ಮ್ ಸೆಲ್ ಏನಾಗುತ್ತೆ ಅಂಡಕೋ ಇದೊಂದು ಫೀಟಸ್ ಒಳಗಡೆ ನಡೀತದೆ. ಇಲ್ಲಿ ನಾವು ಮೂರು ಸ್ಟೇಜ್ ನಾವು ಇಲ್ಲಿ ನಾವು ಡಿಫೈನ್ ಮಾಡಬಹುದು. ಸ್ಪರ್ಮ್ ಅಲ್ಲಿ ಹೆಂಗೆ ನಾವು ಸ್ಪರ್ಮೋಟೋಸಿಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಫೇಸ್, ನೆಕ್ಸ್ಟ್ ಗ್ರೋತ್ ಫೇಸ್, next what you call this growth phase, next what you call this maturation phase ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಇದು ಡಿವೈಡ್ ಆಗುತ್ತೆ. ಅನೇಕ ಯಾವ ಕ್ರಿಯೆಗೆ ಡಿವೈಡ್ ಆಗುತ್ತೆ? ಮೈಟೋಸಿಸ್ ಇಂದಾಗಿ ಅನೇಕ ಕಪಲ್ಸ್ ಆಫ್ ಮಿಲಿಯನ್ಸ್ ಆಫ್ oogonia ಫಾರ್ಮ್ ಇದೆ. ಫೀಟಸ್ ನ ಓವರಿ ಮಗು ಒಳಗೆ ಇರುತ್ತೆ, ಅವೇ ಇಂದ ಅನೇಕ ಏನಾಗಿರ್ತವೆ ಮಿಲಿಯನ್ಸ್ ಆಫ್, ನಾವು ಒಂದೆರಡು ಬರ್ತೀನಿ, ಮಿಲಿಯನ್ಸ್ ಆಫ್ oogonia ಆಗಿರ್ತವೆ. ಯಾವ ಕ್ರಿಯೆಯಿಂದ ಬೈ ದಿ ಪ್ರೋಸೆಸ್ ಆಫ್ ಮೈಟೋಸಿಸ್ ಇಂದ ಆಗಿರುತ್ತದೆ. ಅಲ್ಲಿ ಸೆಲ್ಸ್ ನಮ್ಮ ಸೆಲ್ಸ್ ಇನ್ಕ್ರೀಸ್ ಆಗಲ್ಲ, ದಿಸ್ ಫೇಸ್ ಇಸ್ ಕಾಲ್ಡ್ as ಮಲ್ಟಿಪ್ಲಿಕೇಶನ್. ಇಂತ ಮಿಲಿಯನ್ಸ್ ಆಫ್ oogonia ಇರ್ತವೆ. ಆ oogonia ಇರಲ್ಲ ಅಲ್ಲಿ ಸಮ್ ಆಫ್ ದಿ ಸೆಲ್ಸ್ ಏನಂತೆ ದೇ ಗೋಯಿಂಗ್ ಟು ದೇ ಅಂಡರ್ಗೋ ಡಿವಿಷನ್ ಆಗುತ್ತೆ, ಯಾಕಂದ್ರೆ ಮಿಯಾಟಿಕ್ ಡಿವಿಷನ್. ಬಟ್ ಅದು ಮಿಯಾಟಿಕ್ ಡಿವಿಷನ್ ಹೋಗ್ತವೆ, ಬಟ್ ಮಿಯಾಟಿಕ್ ಡಿವಿಷನ್ ಇಸ್ ಅರೆಸ್ಟೆಡ್ ಆಗುತ್ತೆ. ಅರೆಸ್ಟ್ ಆಗಿಬಿಡುತ್ತೆ. ದಿಸ್ ಗ್ರೋತ್ ಫೇಸ್ ಅಲ್ಲಿ ಸೈಟೋಪ್ಲಾಸಂ ಇನ್ಕ್ರೀಸ್ ಆಗುತ್ತೆ. ಈ ಒಂದು ಸ್ಟೇಜ್ ಮಿಯಾಟಿಕ್ ಡಿವಿಷನ್ ಪೂರ್ತಿ ಕಂಪ್ಲೀಟ್ ಆಗೋದಿಲ್ಲ, ಹಾಗಾಗಿ ಮಿಯಾಟಿಕ್ ಡಿವಿಷನ್ ಏನಾಗುತ್ತೆ, ಫಸ್ಟ್ ಮಿಯಾಟಿಕ್ ಡಿವಿಷನ್ ಇದೆ ಅರೆಸ್ಟೆಡ್ ಆಗಿರುತ್ತೆ. ಅರೆಸ್ಟೆಡ್ ಯಾವ ಸ್ಟೇಜ್ ಆಗುತ್ತೆ? ಪ್ರೋಫೇಸ್ ಫಸ್ಟ್ ಅಲ್ಲಿ ಅರೆಸ್ಟ್ ಆಗಿರುತ್ತೆ. ಹಾಗಾಗಿ ಈ 2n ಪೂರ್ತಿ ಡಿವಿಷನ್ ಕಂಪ್ಲೀಟ್ ಆಗಲ್ಲ, ಪ್ರೋಫೇಸ್ ಮೆಟಾಫೇಸ್ ಅನ್ನೋದು ಮುಗಿಯೋದಿಲ್ಲ, ಹಾಗಾಗಿ 2n ಇರುತ್ತೆ. ಈ ಸೆಲ್ಸ್ ಗಳನ್ನ ರೆಡಿಸೆಸ್ ಮಾಡ್ತಾರೆ. ಈ ಸೆಲ್ ಏನಾಗುತ್ತೆ ನಾವು ಪ್ರೈಮರಿ oocyte ಇವು ಪ್ರೈಮರಿ oocyte ಇದೆ. ಇಲ್ಲಿ ಈ oogonia ಮತ್ತೆ ಆಫ್ಟರ್ ಬರ್ತಾದ್ರೆ ಈ oogonia ಆಗೋದಿಲ್ಲ. ಫೀಟಸ್ ಒಳಗಡೆ ಇವೆಲ್ಲ ಇಂತ ಅನೇಕ ಮಿಲಿಯನ್ಸ್ ಆಫ್ ಆಗಿರ್ತವೆ. ಅದರಲ್ಲಿ ಏನಂದ್ರೆ ಸಮ್ ಆಫ್ ದಿ oogonia ಏನಾಗ್ತವೆ, ದೇ ಗೋಯಿಂಗ್ ಟು undergo meiotic division, but is arrested at the prophase first of the meiosis, and that is going to differentiate primary oocyte ಆಗಿದ್ದು. ಪೂರ್ತಿ ಡಿವಿಷನ್ ಕಂಪ್ಲೀಟ್ ಆಗ ಏನಾಗ್ತಿತ್ತು ಅಂದ್ರೆ ಕಂಪ್ಲೀಟ್ ಆಗಿಲ್ಲ,
2Na ಉಳ್ಕೊಳ್ಳುತ್ತೆ ಫಸ್ಟ್ ಅರೆಸ್ಟ್ ಆಗುತ್ತೆ. ಇಂಥ ಒಂದು ಪ್ರೈಮರಿ oocyte ಇದೆಯಲ್ಲ ದಟ್ ಇಸ್ ಗೆಟ್ ಸರೌಂಡೆಡ್ ಬೈ ಮೀನ್ಸ್ ಆಫ್ ಗ್ರಾನ್ಯುಲೋಸಾ ಸೆಲ್ಸ್. ನೋಡಿ ಇಲ್ಲಿ ಒಂದು ಪ್ರೈಮರಿ oocyte ಇದೆ ಅನ್ಕೊಳ್ಳಿ. ಈ ಪ್ರೈಮರಿ oocyte ಅದು ಸುತ್ತ ಒಂದು ಗ್ರಾನ್ಯುಲೋಸಾ ಸೆಲ್ಸ್ ಗಳು, ಸುತ್ತ ಒಂದು ಫಾಲಿಕಲ್ ಸೆಲ್ಸ್ ಗಳು ಏನಾಗ್ತವೆ, ಆ ಗ್ರಾನ್ಯುಲೋಸಾ ಸೆಲ್ಸ್ ಗಳು ಸುತ್ತ ಸರೌಂಡಿಂಗ್ ಆಗ್ತವೆ. Those granular cells surround follicle cells. What you call them is ಸುತ್ತ ಒಂದು ಕವರಿಂಗ್ ಸ್ಟ್ರಿಪ್ ಫಾರ್ಮೇಷನ್ ಆಗುತ್ತೆ ಬೈ what you call follicles. Follicle cells ಸುತ್ತ ಈ ಒಂದು ಪ್ರೈಮರಿ oocyte ಸುತ್ತ ಈ follicle cells ಸರೌಂಡ್ ಆಗ್ತವೆ. Then it is called as a primary follicle. ಪ್ರೈಮರಿ ಫಾಲಿಕಲ್ ಅಲ್ಲಿ ಏನಿರುತ್ತೆ, ಪ್ರೈಮರಿ oocyte ಇರುತ್ತೆ. ಏನಿರುತ್ತೆ, ಪ್ರೈಮರಿ ಫಾಲಿಕಲ್ ಅಂದ್ರೆ ಪ್ರೈಮರಿ oocyte ಇರುತ್ತೆ. ಇಂಥ ಒಂದು ಪ್ರೈಮರಿ ಫಾಲಿಕಲ್ಸ್ ಏನ್ ಫಾರ್ಮೇಶನ್ ಆಗ್ತಾವಲ್ಲ, ಯೂಶಲಿ ಲಾರ್ಜ್ ನಂಬರ್ ಆಫ್ ಇಂಥ ಒಂದು ಪ್ರೈಮರಿ ಫಾಲಿಕಲ್ಸ್ ಇದಾವಲ್ಲ ಅವು ಡೆವಲಪ್ ಆಗಿರ್ತವೆ. ಅವು ಆಫ್ಟರ್ ಬರ್ತ್ ಆದಾಗೂ ಇಂಥ ಅನೇಕ ಪ್ರೈಮರಿ ಫಾಲಿಕಲ್ಸ್ ಇರ್ತವೆ. ಆದ್ರೆ ಊಗೋನಿಯಾ ಬರ್ತ್ ಆದ್ಮೇಲೆ ಆಗೋದಿಲ್ಲ. ಈ ಊಗೋನಿಗಳು ಮುಂಚಿತವಾಗಿ ಫಿಟಸ್ ಒಳಗಡೆ ಇರ್ತವೆ, ಈ ಮಿಲಿಯನ್ಸ್. ಆದ್ರೆ ಪ್ರೈಮರಿ ಊಗೋನಿಯಾ ಆಫ್ಟರ್ ಬರ್ತ್ ಆದ್ಮೇಲೆ ಈ ಪ್ರೈಮರಿ oocyte ಆಗ್ತವೆ. ಆಫ್ಟರ್ ಬರ್ತ್ ಆದ್ಮೇಲೆ ಅದರಲ್ಲಿ ಆ ಒಂದು ಮೆಚುರಿಟಿ ಬರ್ಬೇಕಾರ ಪ್ರೈಮರಿ ಫಾಲಿಕಲ್ಸ್ ಇದಾವಲ್ಲ ದೇ ಗೆಟ್ ಡಿಜನರೇಟೆಡ್. ಅಂದ್ರೆ ಹುಟ್ಟಿದ ನಂತರ ಒಂದು ಹೆಣ್ಣು ಮಗು ಮೆಚುರಿಟಿ ಪುಬರ್ಟಿ ಯೌವನಾವಸ್ಥೆ ಬರೋದ್ರೊಳಗಡೆ ಈ ಒಂದು 200 ಬಿಲಿಯನ್ ಗೋನಿ ಎಲ್ಲವೂ ಪ್ರೈಮರಿ oocyte ಆಗಲ್ಲ. ಅದರಲ್ಲಿ ಕೆಲವು ಸಮ್ ಆಫ್ ದಿ ಪ್ರೈಮರಿ ಫಾಲಿಕಲ್ಸ್ ಒಳಗಡೆ ಪ್ರೈಮರಿ oocyte ಇರುತ್ತಲ್ಲ, ಆ ಒಂದು ಪ್ರೈಮರಿ ಫಾಲಿಕಲ್ಸ್ ದೇ ಗೆಟ್ ಡಿಜನರೇಟೆಡ್ ಡ್ಯೂರಿಂಗ್ ದಿ ಫೇಸ್ ಫ್ರಮ್ ದಿ ಬರ್ತ್ ಟು ದಿ ಪುಬರ್ಟಿ. ಪುಬರ್ಟಿ ಬರೋಳಗಡೆ ಎಷ್ಟೋ ಒಂದು ಮಿಲಿಯನ್ಸ್ ಇದ್ವಲ್ಲ ಒಂದು ಊಗೋನಿಯ ಸೆಲ್ಸ್ ಗಳೆಲ್ಲವೂ ಪ್ರೈಮರಿ oocyte ಆಗಲ್ಲ. ಅದು ಎಷ್ಟೋ ಕೊಂಡು ಏನಾಗ್ತದೆ, ಗೆಟ್ ಪ್ರೈಮರಿ ಫಾಲಿಕಲ್ಸ್ ಗಳು ಆಗಿರ್ತವೆ. ಆ ಪ್ರೈಮರಿ ಫಾಲಿಕಲ್ಸ್ ಗಳು ಏನಾಗ್ತದೆ, ದಿ ಗೆಟ್ ಡಿಜನರೇಟೆಡ್. ಹಂಗಾಗಿ ಅಟ್ ದಿ ಪುಬರ್ಟಿ ಸ್ಟೇಜ್ ಅಲ್ಲಿ ಬಂದಾಗ ಎಷ್ಟು ಉಳ್ಕೊಳ್ತವೆ ಅಂದ್ರೆ ನಿಯರ್ಲಿ ಅಬೌಟ್ 60 to 80,000 ಪ್ರೈಮರಿ ಫಾಲಿಕಲ್ಸ್ ಆರ್ ಲೆಫ್ಟ್ ಇನ್ ಈಚ್ ಓವರಿ. ಪ್ರತಿಯೊಂದು ಓವರಲ್ಲಿ ಇಂದ ಪ್ರೈಮರಿ ಫಾಲಿಕಲ್ಸ್ ಎಷ್ಟಿರ್ತವೆ ಅಂದ್ರೆ 60 to 80,000. ಎಲ್ಲ ಊಗೋನಿಯಾ ಆ ತರ ಆಗಿದ್ರೆ 200 ಬಿಲಿಯನ್ಸ್ ಪ್ರೈಮರಿ oocyte ಆಗಬೇಕಾಗಿತ್ತು. ಆ ಬರ್ತ್ ಆದ್ಮೇಲೆ ಏನಾಗುತ್ತೆ, ಪ್ರೈಮರಿ ಫಾಲಿಕಲ್ಸ್ ಗಳು ಡಿಜನರೇಟ್ ಆಗೋದ್ರಿಂದ what's the number of primary follicles left in the each ovary is about 60 to 80,000 primary follicles. ಅರ್ಥ ಆಯ್ತಲ್ಲ? ಈ ಊಗೋನಿಯಾ ಸೆಲ್ ಏನಾಗುತ್ತೆ, ಅಂಡರ್ಗೋ meiotic division, but is the arrested at what called the phase first. This is that what called the ಇದು ಪೂರ್ತಿ ಕಂಪ್ಲೀಷನ್ ಡಿವಿಷನ್ ಆಗಲ್ಲ. ಈ ಪ್ರೈಮರಿ ಫಾಲಿಕಲ್ಸ್ ಆಗಿ ಪ್ರೈಮರಿ ಪ್ರೈಮರಿ oocyte ಆಗುತ್ತೆ. ಈ ಪ್ರೈಮರಿ oocyte ಅಲ್ಲಿ 2 ನಂಗೆ ಇರುತ್ತೆ, ಅರೆಸ್ಟ್ ಆಗಿರುತ್ತೆ. ಇಂಥ ಪ್ರೈಮರಿ oocyte ಸುತ್ತ ಯಾಕೆ ಪ್ರೈಮರಿ ಫಾಲಿಕಲ್ ಇರೋದ್ರಿಂದ ಸುತ್ತ ಒಂದು ಫಾಲಿಕಲ್ಸ್ ಇರೋದ್ರಿಂದ ಅದನ್ನ ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ಪ್ರೈಮರಿ oocyte ಸುತ್ತ ಫಾಲಿಕಲ್ಸ್ ಇರೋದ್ರಿಂದ ಪ್ರೈಮರಿ ಫಾಲಿಕಲ್ಸ್ ಅಂತ. ಪ್ರೈಮರಿ ಫಾಲಿಕಲ್ಸ್ ಪುಬರ್ಟಿ ಬರೋದ್ರೊಳಗಡೆ ಎಷ್ಟೋ ಕೊಂಡು ಡಿಜನರೇಟ್ ಆಗಿ ಉಳಿಯೋದು ಎಷ್ಟು ಅಂದ್ರೆ ಬಡಿಕೊಳ್ಳದೆ 60 to 80,000. ಈಗ ಈ ಪ್ರೈಮರಿ ಫಾಲಿಕಲ್ಸ್ ಗೆಟ್ ಸರೌಂಡೆಡ್ ಬೈ ಬಡಿಕೊಳ್ಳದೆ ಮೋರ್ ಲೇಯರ್ಸ್. ನೆಕ್ಸ್ಟ್ ಬರ್ತಾ ಬರ್ತಾ ಸುತ್ತ ಇನ್ನೊಂದು ಲೇಯರ್ ಫಾರ್ಮೇಷನ್. These are called as a theca layer. ಏನಾಗ್ತದೆ, theca layers ಅಂತ ಕರಿತೀವಿ. Now this is called as a secondary follicle. ಇದು ಸುತ್ತ ಇನ್ನಷ್ಟು ಏನಾಗ್ತದೆ, ಫಾಲಿಕಲ್ ಸೆಲ್ಸ್ ಸರೌಂಡ್ ಆಗ್ತವೆ. ಅವಾಗ ಏನಾಗುತ್ತೆ, ಪ್ರೈಮರಿ ಫಾಲಿಕಲ್ ಸುತ್ತ ನಂಬರ್ ಆಫ್ ಫಾಲಿಕಲ್ ಸೆಲ್ಸ್, ಮೋರ್ ನಂಬರ್ ಆಫ್ ಲೇಯರ್ಸ್ ಆರ್ ಫಾರ್ಮ್ಡ್. Then it is called as a ಅವನ theca layers ಆಗ್ತವೆ. ನೀವು theca ಹೊಸ ಒಂದು ಲೇಯರ್ ಸುತ್ತ ಒಂದು ಫಾಲಿಕಲ್ ಸೆಲ್ಸ್ ಒಂದು ಲೇಯರ್ ಇಟ್ಕೊಳ್ಳಿ, ಇನ್ನೊಂದು ಲೇಯರ್ ಫಾರ್ಮೇಷನ್ ಆಗ್ತದೆ. Then it is called as secondary follicle. Follicle is secondary. ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್. ಅಲ್ಲಿರೋ ಎಗ್ ಮಾತ್ರ ಪ್ರೈಮರಿ oocyte. ಪ್ರೈಮರಿ oocyte ಇರುತ್ತೆ, ಪ್ರೈಮರಿ ಫಾಲಿಕಲ್ ಅಲ್ಲೂ ಪ್ರೈಮರಿ oocyte ಇದೆ. ಆದರೆ ಫಾಲಿಕಲ್ಸ್ ಮಾತ್ರ ಡೆವಲಪ್ ಆಗಿದೆ. ಸುತ್ತ ಎರಡು ಲೇಯರ್, ಇನ್ನೊಂದು ಫಾಲಿಕಲ್ ಲೇಯರ್ ಇರುತ್ತೆ, ಸುತ್ತ ಪ್ರೈಮರಿ oocyte ಇನ್ನೊಂದು ಲೇಯರ್ ಆಫ್ ಫಾಲಿಕಲ್ಸ್. ಅದು ಅವಾಗ ನಡಿಕೊಳ್ಳಿ ಸೆಕೆಂಡರಿ ಫಾಲಿಕಲ್. ಸೆಕೆಂಡರಿ ಫಾಲಿಕಲ್ ಆದ್ಮೇಲೆ ನಡಿಕೊಳ್ಳಿ ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡರಿ ಫಾಲಿಕಲ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಇಂಟು tertiary follicle. Next ಏನಾಗುತ್ತೆ, ಪ್ರೈಮರಿ ಫಾಲಿಕಲ್ ಆಯ್ತು, ಸೆಕೆಂಡರಿ ಫಾಲಿಕಲ್ ಆಯ್ತು. ಸೆಕೆಂಡರಿ ಫಾಲಿಕಲ್ ಆಯ್ತು, they are going to transform into tertiary follicle ಆಗುತ್ತೆ. ಆವಾಗ ಇದು ಒಳಗಡೆ ಒಂದು ಎಕ್ಸೆಲ್ ಇರುತ್ತೆ, ಯಾವ್ದು ಎಕ್ಸೆಲ್ ಪ್ರೈಮರಿ oocyte ಇರುತ್ತೆ. ಆದ್ರೆ ಇಲ್ಲಿ ಒಂದು ಕ್ಯಾವಿಟಿ ಕ್ರಿಯೇಟ್ ಆಗುತ್ತೆ. ಇದು ಫಾಲಿಕಲ್ಸ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಈ ವರ್ಟಿಕಲ್ theca going to differentiate 2 layers. ಈ ಫಾಲಿಕಲ್ಸ್ ಅಂತ 2 layers ಅವು ಡಿಫರೆನ್ಷಿಯೇಟ್ ಆಗಿ 2 ಲೇಯರ್ ಆಗ್ತವೆ. ಒಂದು theca interlinear layer
ಅಂಡ್ ಔಟರ್ ಲೇಯರ್ became what ತೀಕಾ ಎಕ್ಸ್ಟರ್ನಲ್. ಇದರಲ್ಲಿ ಒಳಗಿನ ಲೇಯರ್ ತೀಕಾ ಇಂಟರ್ನಲ್, ಇನ್ನೊಂದು ಲೇಯರ್ ಆಗುತ್ತೆ ತೀಕಾ ಎಕ್ಸ್ಟರ್ನಲ್. ಈ ಒಂದು ಒಳಗಡೆ ಒಂದು ಕ್ಯಾವಿಟಿ ಇಸ್ ಕ್ರಿಯೇಟೆಡ್. ದಟ್ ಕ್ಯಾವಿಟಿ ಇಸ್ ಕಾಲ್ಡ್ ಆಸ್ ಆಂಟ್ರಮ್. ಈ ಒಂದು ಟೆರ್ಷಿಯರಿ ಫಾಲಿಕಲ್ಸ್ ಅಲ್ಲಿ ಒಂದು ಕ್ಯಾವಿಟಿ ಕ್ರಿಯೇಟ್ ಆಗುತ್ತೆ. ದಟ್ ಕ್ಯಾವಿಟಿ ಇಸ್ ಕಾಲ್ಡ್ ಆಸ್ ಆಂಟ್ರಮ್ ಕ್ಯಾವಿಟಿ ಅಂತೀವಿ. ಆಂಟ್ರಮ್ ಕ್ಯಾವಿಟಿ ಇರುತ್ತೆ. ಇಲ್ಲಿ ತೀಕಾ ಗೋಯಿಂಗ್ ಟು ಡಿಫರೆನ್ಶಿಯೇಟ್ ಟೂ ಲೇಯರ್ಸ್ ಇಲ್ಲಿ ಟೆರ್ಷಿಯರಿ ಫಾಲಿಕಲ್. ಅವು ಯಾವಂದ್ರೆ ತೀಕಾ ಇಂಟರ್ನಲ್ ಅಂತ ಇನ್ನರ್ ಲೇಯರ್, ತೀಕಾ ಎಕ್ಸ್ಟರ್ನಲ್ ಅಂತ ಔಟರ್ ಲೇಯರ್ ಆಗುತ್ತೆ. ಈ ಎರಡು ಲೇಯರ್ಸ್ ಫಾರ್ಮೇಶನ್ ಆಗಿದೆ. ಅಟ್ ದಿಸ್ ಸ್ಟೇಜ್ ಅಲ್ಲಿ ಏನಿರುತ್ತೆ ಒಳಗಡೆ ನಾವೆಲ್ಲ ಪ್ರೈಮರಿ oocyte. ಈ ಪ್ರೈಮರಿ oocyte ಅಲ್ಲಿ ಆ ಪ್ರೈಮರಿ oocyte ಏನಾಗುತ್ತೆ, ಈ ಅರೆಸ್ಟ್ ಆಗಿರುತ್ತಲ್ಲ ಯಾವುದು ಮಿಯಾಟಿಕ್ ಡಿವಿಷನ್ ಏನು ಅರೆಸ್ಟ್ ಆಗಿರುತ್ತಲ್ಲ, ಅರೆಸ್ಟೆಡ್ ಆಗಿರುವಂತ ಮಿಯಾಟಿಕ್ ಡಿವಿಷನ್ ಏನಂತೆ ಕಂಪ್ಲೀಟ್ ಮಾಡ್ಕೊಳುತ್ತೆ. ಮಿಯಾಟಿಕ್ ಡಿವಿಷನ್ ಈಗ ಅರೆಸ್ಟೆಡ್ ಮಿಯಾಟಿಕ್ ಡಿವಿಷನ್ ಏನಾಗುತ್ತೆ, ಇಟ್ ಕಂಪ್ಲೀಟ್ಸ್ ಏನ್ ಕಂಪ್ಲೀಟ್ ಮಾಡ್ಕೊಳುತ್ತೆ, ಮಿಯಾಟಿಕ್ ಅರೆಸ್ಟ್. ಮಿಯಾಟಿಕ್ ಡಿವಿಷನ್ ಆಗಿರುತ್ತಲ್ಲ ಮಿಯಾಟಿಕ್ ಫಸ್ಟ್ ಮಿಯಾಟಿಕ್ ಅರೆಸ್ಟ್ ನ ಕಂಪ್ಲೀಟ್ ಮಾಡ್ಕೊಳುತ್ತೆ. ಕಂಪ್ಲೀಟ್ ಮಾಡ್ಕೊಂಡ್ರೆ ಈ ಒಂದು ಪ್ರೈಮರಿ oocyte ಏನಾಗುತ್ತೆ going to divide ಆಗುತ್ತೆ. ಡಿವೈಡ್ unequally divide ಆಗಿ it forms into one small cell, one larger cell. ಈ ಮಿಯಾಟಿಕ್ ಡಿವಿಷನ್ ಫಸ್ಟ್ ಮಿಯಾಟಿಕ್ ಡಿವಿಷನ್ ಆದ್ರೆ ಕ್ರೋಮೋಸೋಮ್ ನಂಬರ್ ಇಡಿಸ್ಲಿ 2n. ಮಿಯಾಟಿಕ್ ಡಿವಿಷನ್ ಆದ್ರೆ ಕ್ರೋಮೋಸೋಮ್ ಸಂಖ್ಯೆ 2n ಇರೋದು ಏನು ಅಪ್ಲೈಡ್ ಸೆಟ್ ಆಗುತ್ತೆ. ಇದರಲ್ಲಿ ಅಪ್ಲೈಡ್ ಆಗುತ್ತೆ. ಅದೇ ಇಲ್ಲಿ this is called BN ಆಗುತ್ತೆ. this is called going to call them as secondary oocyte. ಇದಕ್ಕೆ ಏನಂತ ನಾವೀಗ ಸೆಕೆಂಡರಿ oocyte. ಯಾವಾಗ ಅದು ಟೆರ್ಷಿಯರಿ ಫಾಲಿಕಲ್ ಆಯ್ತು, ಪ್ರೈಮರಿ ಸೆಕೆಂಡ್ ಟೆರ್ಷಿಯರಿ ಫಾಲಿಕಲ್ ಆಯ್ತು, ಆ ಸ್ಟೇಜ್ ಅಲ್ಲಿ ಈ ಒಂದು ಪ್ರೈಮರಿ oocyte ಏನಾಗುತ್ತೆ ಅರೆಸ್ಟ್ ಆಗಿರುವಂತ ಒಂದು ಮಿಯಾಟಿಕ್ ಡಿವಿಷನ್ ಪ್ರೋಫೇಸ್ ಫಸ್ಟ್ ಅರೆಸ್ಟ್ ನಿಂತಿರುತ್ತಲ್ಲ ಅದನ್ನ ಕಂಪ್ಲೀಟ್ ಮಾಡಿಕೊಂಡು ಅನ್ಈಕ್ವಲ್ ಡಿವಿಷನ್ ಆಗುತ್ತೆ. ಒಂದು ಫಸ್ಟ್ ಪೋಲಾರ್ ಬಾಡಿ ಫಾರ್ಮೇಶನ್ ಆಗುತ್ತೆ. ಫಸ್ಟ್ ಪೋಲಾರ್ ಬಾಡಿ and one large cell is formed, that is called as secondary oocyte. Secondary oocyte is retaining much of the cytoplasm of the primary oocyte. ಹೆಚ್ಚಿನ ಸೈನ್ಯಗಳಂತ ಸೈಟೋಪ್ಲಾಸಂ ಇದಕ್ಕೆ ತಗೊಳುತ್ತೆ, ಸ್ವಲ್ಪ ಸೈಟೋಪ್ಲಾಸಂ ಎಲ್ಲ ಹೋಗುತ್ತೆ. ಹಾಗಾಗಿ this is what became what called as larger inside and this is what called as secondary oocyte. ಎಂತದಲ್ಲ secondary oocyte. ಈ ರೀತಿಯಾಗಿ secondary oocyte is applied. ಪೂರ್ತಿ ಕಂಪ್ಲೀಟ್ ಆಯ್ತು. ಇದು applied secondary oocyte will be formed. ಈ secondary oocyte ಏನಂತೆ ಫಾರ್ ಬಲ್ಕ್ ಆಫ್ ದಿ ಸೈಟೋಪ್ಲಾಸಂ ಆಫ್ ದಿ ಪ್ರೈಮರಿ oocyte ನ ರಿಟೈನ್ ಮಾಡ್ಕೊಂಡಿದೆ. and that is called as secondary oocyte. secondary oocyte ಇದೆಲ್ಲ ಅದೇನ ಆ ತರ ಆದ್ಮೇಲೆ ಟೆರ್ಷಿಯರಿ ಫಾಲಿಕಲ್ ಏನಾಯ್ತು ಈಗೇನ್ ಮೆಚೂರ್ ಆಗುತ್ತೆ. ಈ ಫಾಲಿಕಲ್ ಸೆಲ್ಸ್ ಗಳಂದ್ರೆ ಈಗೇನ್ ಮೆಚೂರ್ ಆಗುತ್ತೆ. ಈ ಟೂ ಲೇಯರ್ಸ್ ತೀಕಾ ಎಕ್ಸ್ಟರ್ನಲ್ ಇಂಟರ್ನಲ್ ಇರುತ್ತೆ. ಅದ್ರ ಜೊತೆಗೆ ಈ ಸೆಕೆಂಡರಿ oocyte ಸುತ್ತ ಒಂದು ಲೇಯರ್ ಫಾರ್ಮೇಶನ್ ಆಗಿದೆ. ಈ ಸೆಕೆಂಡರಿ oocyte ಅನ್ನು ನಾವು ಎಗ್ ಅನ್ಬೋದು ಮುಂದೆ. ಈ ಸೆಕೆಂಡರಿ oocyte ಸುತ್ತ ಒಂದು ಲೇಯರ್ ಫಾರ್ಮೇಶನ್ ಆಗಿದೆ, ಜೋನಾ ಪೆಲೂಸಿಡಾ. ಅಂದ್ರೆ ಸೆಕೆಂಡರಿ oocyte is surrounded by what called as ಎಗ್ ಸುತ್ತ ಒಂದು ಪ್ರೊಟೆಕ್ಟಿವ್ ಕವರಿಂಗ್ ಆಗುತ್ತೆ. ಆ ಸೆಕೆಂಡರಿ oocyte ಅಂದ್ರೆ ಎಗ್ ಅನ್ನೋದಿಲ್ಲ, ಅದು ಸೆಕೆಂಡರಿ oocyte. ಆ ಸೆಕೆಂಡರಿ oocyte ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗುತ್ತೆ, ಕಾಲ್ಡ್ ಜೋನಾ ಪೆಲೂಸಿಡಾ. ಆಗ ಏನಾಯ್ತು, ಟೆರ್ಷಿಯರಿ ಫಾಲಿಕಲ್ ಏನಾಯ್ತು ಚೇಂಜ್ ಇಂಟು ಮೆಚೂರ್ ಆದಂತ ಫಾಲಿಕಲ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ಎ ಗ್ರಾಫಿಯನ್ ಫಾಲಿಕಲ್. ಅದನ್ನೇನಂತ ಕರೆದವನು ಗ್ರಾಫಿಯನ್ ಫಾಲಿಕಲ್. ಅಂದ್ರೆ ಗ್ರಾಫಿಯನ್ ಫಾಲಿಕಲ್ ಒಳಗೆ ಏನಿದೆ, ಸೆಕೆಂಡರಿ oocyte ಇದೆ. ಸೆಕೆಂಡರಿ oocyte ಇರುವಂತ ಈ ಒಂದು ಸ್ಟೇಜ್ ಇದ ಸೆಕೆಂಡರಿ oocyte ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ. ಮುಂಚಿತವಾಗಿ ಇದು ಸಹ ಸೆಕೆಂಡರಿ oocyte ಏನಾಗುತ್ತೆ ನೆಕ್ಸ್ಟ್ ಇಟ್ ಡಸ್ ನಾಟ್ ಗೋಯಿಂಗ್ ಟು ಡಿವೈಡ್. ಇದು ಡಿವೈಡ್ ಆಗುತ್ತೆ ಇಲ್ಲ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆಗುತ್ತೆ. ಈ ಒಂದು ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಏನಾಗಿರುತ್ತೆ, ಇದರಲ್ಲಿ ಅರೆಸ್ಟ್ ಆಗಿರುತ್ತೆ. ಎಲ್ಲಿ ಅರೆಸ್ಟ್ ಆಗುತ್ತೆ, ಫಸ್ಟ್ ಮಿಯಾಟಿಕ್ ಡಿವಿಷನ್ ಪ್ರೊಫೇಸರ್ ಅರೆಸ್ಟ್ ಆದ್ರೆ ಸೆಕೆಂಡರಿ oocyte ಅಂತ ಡಿವೈಡ್ ಆಗ್ತಾನೆ ಮುಂಚಿತವಾಗಿ ಇದು ಏನು ಅರೆಸ್ಟ್ ಆಗಿರುತ್ತೆ. ಇದು ಅರೆಸ್ಟೆಡ್ ಮಾಡಿ ಕಾಲ್ಡ್ ಅಟ್ ದಿ ಸ್ಟೇಜ್ ಕಾಲ್ಡ್ ಆಸ್ ಮೆಟಾಫೇಸ್. ಸೆಕೆಂಡ್ ಆಫ್ ಯಾವ ಮೆಟಾಫೇಸ್ ಸೆಕೆಂಡ್ ಮೆಟಾಫೇಸ್ ಸೆಕೆಂಡ್ ಆಫ್ ಮಿಯಾಸಿಸ್. ಸೆಕೆಂಡ್ ಇಲ್ಲಿ meiosis first meiotic first meiotic division. This second meiotic division ನಿಂತಿರುತ್ತೆ. ಸೆಕೆಂಡರಿ oocyte ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಂದ್ರೆ ಮೆಟಾಫೇಸ್ ಸೆಕೆಂಡ್ ಅರೆಸ್ಟ್ ಆಗಿದೆ. ಆ ಒಂದು ಸೆಕೆಂಡರಿ oocyte ಮೆಟಾಫೇಸ್ ಸೆಕೆಂಡ್ ಅಲ್ಲಿ ಅರೆಸ್ಟ್ ಆಗಿದ್ರೆ ಪೂರ್ತಿ ಕಂಪ್ಲೀಷನ್ ಆಗಲ್ಲ ಡಿವೈಡ್ ಮತ್ತೆ.
ಆ ಒಂದು ಸ್ಟೇಜ್ ಅಲ್ಲೇ ಈ ಒಂದು ಸೆಕೆಂಡರಿ ಮೆಚೂರ್ ಆಗ್ತಾ ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ ರಪ್ಚರ್ ಆಗಿ ಏನ್ ರಿಲೀಸ್ ಆಗುತ್ತೆ ಅದು ಸೆಕೆಂಡರಿ ಓಸೈಟ್. ಏನ್ ರಿಲೀಸ್ ಆಗುತ್ತೆ ಸೆಕೆಂಡರಿ ಓಸೈಟ್ ರಿಲೀಸ್. Secondary oocyte ಏನಾಗುತ್ತೆ release from the rupture of the what you call them as a mature Graafian follicle. This process is what you call them as a ovulation. ಈ ಒಂದು ಕ್ರಿಯೆಗೆ ನಾವು ಓವುಲೇಷನ್ ಅಂತ ಕರಿತೀವಿ. what is ovulation ಅಂದ್ರೆ rupture of a mature Graafian follicle and release of the what you call them as a ovum. That is called them as a ovulation. ಏಕ್ ರಿಲೀಸ್ ಆಗುವಂತಕ್ಕೆ ಇದು ಯಾವಾಗುತ್ತೆ ಮೆನ್ಸ್ಟ್ರಲ್ ಸೈಕಲ್ ಮಧ್ಯದಲ್ಲಿ 28 ಡೇಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಅಂಡ್ 14th ಡೇ ಅಲ್ಲಿ ಒಂದು ಈ ತರ ಒಂದು ಫಾಲಿಕಲ್ಸ್ ಈ ತರ ಎಲ್ಲ ಬೆಳವಣಿಗೆ ಆಗಿ ಆ ಒಂದು 14th ಡೇ ಅಂದ್ರೆ ಮಧ್ಯದಲ್ಲಿ ಮೆನ್ಸ್ಟ್ರಲ್ ಸೈಕಲ್ ನ ಮಧ್ಯದಲ್ಲಿ ಈ ಒಂದು ಒನ್ ಆಫ್ ದಿ ಗ್ರಾಫಿಯನ್ ಫಾಲಿಕಲ್ ಈ ತರ ಮೆಚೂರ್ ಆದಂತ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಇಟ್ ಗೋಯಿಂಗ್ ಟು ರಿಲೀಸ್ ಅಸ್ ದಿ ಸೆಕೆಂಡರಿ oocyte. That is what you call them as ovulation. Rupture and release of the secondary oocyte is called them as ovulation. ಎಂತ ಕರೀತೀವಿ ovulation. ಈಗ ಅಂತ ಒಂದು ಸೆಕೆಂಡರಿ oocyte ಏನಿದೆಯಲ್ಲ ಅದು what you call them as ರಿಲೀಸ್ ಆಗಿರುವಂತ ಒಂದು ಸೆಕೆಂಡರಿ oocyte ಗೆ ನಾವು ಮುಂದೆ ಓವಮ್ ಅಂತ ಕರಿತೀವಿ. ಅದೇನಾಗುತ್ತೆ what you call them as release from the ovary. ಈ ಓವರಿ ಇಂದ ರಿಲೀಸ್ ಆಗುತ್ತೆ. that is what you call them as ಓವರಿ ಇಂದ ರಿಲೀಸ್ ಆದ್ಮೇಲೆ ನೀವು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೋಡಿರಿ. ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಫಿಂಗರ್ ಲೈಕ್ ಕನೆಕ್ಷನ್ಸ್ ಇರುವಂತ ಇವೇನ್ ಮಾಡ್ತವೆ they can select this secondary oocyte and this will travel into the fallopian tube ಅಲ್ಲ ಬರುತ್ತೆ. and this going large at this ಅಲ್ಲಿ ಬಂದು ನಿಂತಿರುತ್ತೆ. ಇಲ್ಲಿ ಅಂದ್ರೆ ಆಂಕುಲಾ ಇಸ್ಟಮಿಕ್ ಜಂಕ್ಷನ್ ಎಲ್ಲ ಇರುತ್ತೆ. ಆ ಟೈಮ್ ಅಲ್ಲಿ ಏನಾರ ಎಗ್ಗೆ ಸ್ಪರ್ಮ್ ಏನಾರ ಕಾಪುಲೇಷನ್ ಆಗಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಆಗಿ ಸ್ಪರ್ಮ್ ಬಂದ್ರೆ ಅಲ್ಲಿ ಫರ್ಟಿಲೈಸ್ ಆಗುತ್ತೆ. ಅದರ್ವೈಸ್ ಇಟ್ ನಾಟ್ ಗೋನ್ ಗೆಟ್ ಫರ್ಟಿಲೈಸ್. ಅದೇ ಟೈಮ್ಗೆ ಸ್ಪರ್ಮ್ ಅಲ್ಲಿ ಬಂದಾಗ ಅದು ಫರ್ಟಿಲೈಸ್ ಆಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿದೆ ನೋಡಿ, ಪ್ರೈಮರಿ oocyte ಏನಿದೆಯಲ್ಲ ಪ್ರೈಮರಿ oocyte ಏನಿದೆ ಇವಾಗ ಅರೆಸ್ಟ್ ಆಗಿರುವಂತ ಈ ಪ್ರೈಮರಿ oocyte ಏನಂತೆ ಮಿಯಾಟಿಕ್ ಡಿವಿಷನ್ ನ ಕಂಪ್ಲೀಟ್ ಮಾಡ್ಕೊಂಡು ಏನಾಯ್ತು ಇಟ್ ಬಿಕಮ್ ಸೆಕೆಂಡರಿ oocyte. ಸೆಕೆಂಡರಿ oocyte ಆಗಿ ಅಂದ್ರೆ ಫಸ್ಟ್ ಮಿಯಾಟಿಕ್ ಡಿವಿಷನ್ ನ ಕಂಪ್ಲೀಟ್ ಮಾಡ್ಕೊಂಡು ಪ್ರೈಮರಿ oocyte ಏನಾಯ್ತು ಸೆಕೆಂಡರಿ oocyte ಆಗಿ. ಸೆಕೆಂಡರಿ oocyte ಯಾವ ಸ್ಟೇಜ್ ಅರೆಸ್ಟ್ ಆಗಿದೆ ಮೆಟಾಫೇಸ್ ಸೆಕೆಂಡ್ ಆಫ್ ಮಿಯಾಸಿಸ್ ಸೆಕೆಂಡ್ ಅಲ್ಲಿ ಅರೆಸ್ಟ್ ಆಗಿದೆ. ಈ ಸೆಕೆಂಡರಿ oocyte ಏನಾಗುತ್ತೆ ಇಟ್ ಇಸ್ ಇನ್ ದಿ what you call them as ಮೆಟಾಫೇಸ್ ಸೆಕೆಂಡ್ ಆಫ್ ಮಿಯಾಸಿಸ್ ಸೆಕೆಂಡ್ ಅಲ್ಲಿ ಇರುತ್ತೆ. ಯಾವಾಗ ಈ ಒಂದು ಸ್ಪರ್ಮ್ ಬಂದು ಈ ಎಗ್ ನ ಫರ್ಟಿಲೈಸ್ ಮಾಡುತ್ತಾ ಅವಾಗ ಏನಾಗುತ್ತೆ ಈ ಸೆಕೆಂಡರಿ oocyte ಏನಾಗುತ್ತೆ ಇಟ್ ಕಂಪ್ಲೀಟ್ ಇಸ್ ಅರೆಸ್ಟೆಡ್ ಮಿಯಾಟಿಕ್ ಡಿವಿಷನ್. ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆದಂತ ಈ ಅರೆಸ್ಟ್ ಆಗಿರುವಂತ ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಕಂಪ್ಲೀಟ್ ಮಾಡ್ಕೊಂಡು ಏನಾಗುತ್ತೆ ರೈಟ್ ಹಿಯರ್ ಸೆಕೆಂಡರಿ ಆಫ್ಟರ್ ಯಾವಾಗ ಈ ಒಂದು ಏನಿದೆಲ್ಲ ಈ ಎಗ್ಗಿನ ಈ ಸೆಕೆಂಡರಿ oocyte ಅಂತ ಈ ಎಗ್ಗಿನ ಈ ಸ್ಪರ್ಮ್ ಫರ್ಟಿಲೈಸ್ ಆದ್ಮೇಲೆ ಈಗ ರೈಟ್ ಹಿಯರ್ ಏನ್ ಮಾಡುತ್ತೆ ಸೆಕೆಂಡರಿ oocyte ಇಸ್ ಕಾಲ್ಡ್ ಸೆಕೆಂಡರಿ oocyte ಬರ್ಬೋದು ಈ ಕಡೆ ಕೆಳಗಡೆ ಅಂತ ಇಸ್ ಕಾಲ್ಡ್ ಸೆಕೆಂಡರಿ oocyte. ಈ ಸೆಕೆಂಡರಿ oocyte ಏನಿದೆ oocyte ಈ ಕೆಳಗೆ ಬರೀಬೇಕು. ಈ ಬರ್ತೀನಿ ಸೆಕೆಂಡರಿ oocyte ಏನಿದೆ ಈ ಅರೆಸ್ಟ್ ಆಗಿರ್ತಲ್ಲ ಒಂದು ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಅರೆಸ್ಟ್ ಆಗಿದೆ. ಈ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಅಲ್ಲಿ ಮೆಟಾಫೇಸ್ ಮೆಟಾಫೇಸ್ ಸೆಕೆಂಡ್ ಗೆ ಅರೆಸ್ಟ್ ಆಗಿರುತ್ತೆ. ಅದನ್ನ ಯಾವಾಗ ಸ್ಪರ್ಮ್ ಎಂಟರ್ ಆಗುತ್ತೋ ಒಂದು ಎಗ್ಗಳೊಳಗೆ ಇದೇನಂತೆ ಕಂಪ್ಲೀಟ್ಲಿ ಅರೆಸ್ಟೆಡ್ ಆಗಿರುವಂತ ಒಂದು ಮಿಯಾಟಿಕ್ ಡಿವಿಷನ್ ಕಂಪ್ಲೀಟ್ ಮಾಡ್ಕೊಂಡು ಇದೇನೋ ಒಂದು ಲಾರ್ಜೆಸ್ಟ್ ಇದೆ. ಇಲ್ಲಿ ಮಿಯಾಟಿಕ್ ಡಿವಿಷನ್ ಆಗಿ ಸೆಕೆಂಡ್ ಮಿಯಾಟಿಕ್ ಈಕ್ವೇಷನ್ ಏನಂದ್ರೆ ನೆನ್ನೆ ಅಷ್ಟೇ ಇರುತ್ತೆ. ದಿಸ್ ಬಿಕೇಮ್ ಬೂಟಿ ಏನಾಯ್ತು ಊಟೆಡ್ ಆಯ್ತು. ಮತ್ತೇನಾಗಿದೆ ಡಿವೈಡ್ ಆಗಿ ಅನ್ಈಕ್ವಲ್ ಆಗುತ್ತೆ. ಇಲ್ಲಿ ಸಣ್ಣ ಒಂದು ಪೋಲಾರ್ ಬಾಡಿ ಆಯ್ತು. ಸೆಕೆಂಡ್ ಪೋಲಾರ್ ಬಾಡಿ ಇದೇನದು ಸೆಕೆಂಡ್ ಪೋಲಾರ್ ಬಾಡಿ ಫಾರ್ಮೇಶನ್ ಆಯ್ತು. ಇಲ್ಲಿ ಫಸ್ಟ್ ಪೋಲಾರ್ ಬಾಡಿ ಫಸ್ಟ್ ಪೋಲಾರ್ ಬಾಡಿ ಡಿವೈಡ್ ಆಗಿ ಇದೀಗ ಏನೇನು ಮಾಡ್ಕೊಳ್ತೀನಿ ಸಣ್ಣದ ಆಲ್ರೆಡಿ ಸಣ್ಣದ್ರಿಂದ ಇದು ಎರಡು ಸಣ್ಣ ಮತ್ತೆ ಪೋಲಾರ್ ಬಾಡಿಗಳು. ಹಾಗಾಗಿ ಎಷ್ಟು ಇಲ್ಲಿ ಫಸ್ಟ್ ಪೋಲಾರ್ ಬಾಡಿಯಿಂದ ಎರಡು ಪೋಲಾರ್ ಬಾಡಿ. ಈ ಒಂದು ಸೆಕೆಂಡರಿ oocyte ಇಂದ ಏನಾಗಿದೆ ಈ ಫರ್ಟಿಲೈಸ್ ಆದ್ಮೇಲೆ ಈ ಒಂದು oocyte ಸೆಕೆಂಡರಿ oocyte ಇದೇನು ಡಿವೈಡ್ ಆಗಿ ಸೆಕೆಂಡ್ ಪೋಲಾರ್ ಬಾಡಿ ಏನಾಗಿದೆ ಊಟೆಡ್ ಆಯ್ತು. ಈ ರೀತಿಯಾಗಿ ಊಟೆಡ್ ಏನಾಗುತ್ತೆ ಈಗ ಏನ್ ಸುತ್ತ ಏನಾದ್ರೆ ಫಾರ್ಮೇಶನ್ ಆಗಿ ಎಗ್ ಮೆಂಬ್ರೇನ್ಸ್ ಫಾರ್ಮೇಶನ್ ಆಗಿ ಇಟ್ ಗೋನ್ ಟು ಡಿಫರೆನ್ಶಿಯೇಟ್ ಆಗಿ ಎಗ್ ಅಥವಾ ಓವಮ್ ಆಗಿ ಡಿಫರೆನ್ಶಿಯೇಟ್ ಆಗುತ್ತೆ. ಸ್ಪರ್ಮ್ ಎಂಟ್ರಿ ಆದ್ರೆ ಸೆಕೆಂಡರಿ oocyte ಡಿವೈಡ್ ಆಗಿ ಈ ಒಂದು ಕಂಪ್ಲೀಟ್ ಮಾಡ್ಕೊಂಡು ಮಿಯಾಟಿಕ್ ಡಿವಿಷನ್ ಅರೆಸ್ಟ್ ಆಗ್ತದೆ ಸೆಕೆಂಡ್ ಅವಾಗ ಅದು ಊಟೆಡ್ ಜೀನ್ಸ್ ಇಂಟು ಎಗ್ ಆಗುತ್ತೆ. ಅಂದ್ರೆ ಈಗ ನೋಡಿ ಹೌ ಮೆನಿ ಒನ್ ಎಗ್ ಈಸ್ ಫಾರ್ಮ್ಡ್. These are the three polar bodies are formed.
ಅಂದ್ರೆ ಇನ್ನು what you call them as one germ cell ಅಥವಾ ugonian cell ಇಂದ how many egg is formed? Only one egg is formed. Whereas in case of spermatogenesis ಅಲ್ಲಿ one sperm mother cell ಅಥವಾ what you call them as spermatogonium ಇಂದ 4 sperms are formed. ಇಲ್ಲಿ 3 ಏನಾಗ್ತಾವಲ್ಲ ಅವು get degenerated ಆಗ್ತವೆ, ಅವನ್ನ ನಶಿಸಿ ಹೋಗ್ತವೆ. ಯಾಕಂದ್ರೆ ಸ್ಮಾಲ್ ಸೈಟೋಪ್ಲಾಸಂ ಅಂತೇವೆ, they going to get degenerated. One of the oocyte ಏನಾಗುತ್ತೆ, it is transformed into what you call them as egg ಆಗುತ್ತೆ. This is what you call them as a process of what you call them as a oogenesis. ಇದಕ್ಕೆ ನಾವು oogenesis ಅಂತ ಕರಿತೀವಿ. Now right, what are the points of it? Germ cell divide ಆಗುತ್ತೆ, ಎಗ್ ಓವರಿ ಒಳಗಡೆ ಫೀಟಲ್ ಓವರಿ ಒಳಗಡೆ ಅನೇಕ ಉಗೋನಿ ಆಗ್ತವೆ. ಅದರಲ್ಲಿ ಒನ್ ಆಫ್ ದಿ ಉಗೋನಿ ಏನಾಗುತ್ತೆ, ಅದು ಡಿವೈಡ್ ಆಗುತ್ತೆ ಬಟ್ ಅರೆಸ್ಟ್ ಆಗುತ್ತೆ. ಇಟ್ಕೊಂಡು ಡಿಫರೆನ್ಷಿಯಲ್ ಪ್ರೈಮರಿ oocyte, ಅಷ್ಟು ಒಂದು ಫಾಲಿಕಲ್ಸ್ ಆಗುತ್ತೆ. ಪ್ರೈಮರಿ ಫಾಲಿಕಲ್ ನೆಕ್ಸ್ಟ್ ಅನೇಕ ಲೇಯರ್ಸ್ ಆಗುತ್ತೆ. ಸೆಕೆಂಡರಿ ಫಾಲಿಕಲ್ಸ್ ಟ್ರಾನ್ಸ್ಫರ್ ಟೆರ್ಷರಿ ಫಾಲಿಕಲ್ ಆಗುತ್ತೆ. ಆ ಟೆರ್ಷರಿ ಫಾಲಿಕಲ್ ಆದಾಗ ಈ ಒಂದು ಪ್ರೈಮರಿ oocyte ಏನು ಮಾಡುತ್ತೆ, ಅರೆಸ್ಟ್ ಆಗುತ್ತೆ. ಫಸ್ಟ್ ಮೆಯಾಟಿಕ್ ಡಿವಿಷನ್ ನ ಕಂಪ್ಲೀಟ್ ಮಾಡಿಕೊಂಡು ಇಟ್ ಫಾರ್ಮ್ಸ್ ಇಂದ ಸೆಕೆಂಡರಿ oocyte. ಈ ಸೆಕೆಂಡರಿ oocyte ಆದ್ಮೇಲೆ ಒಳಗಡೆ ಇದೆ ಈ ಒಂದು ಸುತ್ತ ಜೋಳ ಪಿರಿಸಿದ ಆಗುತ್ತೆ. ಆಮೇಲೆ ಈ ಒಂದು ಟೆರ್ಷರಿ ಫಾಲಿಕಲ್ ಚೇಂಜಸ್ ಇಂದ ಮೆಚುರ್ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ಮೆಚುರ್ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. ಸೆಕೆಂಡರಿ oocyte ರಿಲೀಸ್ ಆಗಿ ಅದು ಪಿಕ್ ಅಪ್ ಬೈ ಒಳಗಡೆ ಫೆಲೋಪಿಯನ್ ಟ್ಯೂಬ್ ಒಳಗೆ ಹೋಗುತ್ತೆ. ಅಲ್ಲಿ ಈ ಸ್ಪರ್ಮ್ ಇಸ್ ಫರ್ಟೈಸ್ ಆದ್ರೆ ಸೆಕೆಂಡರಿ oocyte ಏನಿದೆಯಲ್ಲ ಅದು ಅರೆಸ್ಟ್ ಆಗಿರುವಂತ ಸೆಕೆಂಡ್ ಮೆಯಾಟಿಕ್ ಫೇಸ್ ಮೆಟಾಫೇಸ್ ಸೆಕೆಂಡ್ ಅಲ್ಲಿ ಅರೆಸ್ಟ್ ಆಗಿರುತ್ತಲ್ಲ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಈ ಸೆಕೆಂಡರಿ oocyte ಏನಾಗುತ್ತೆ, ಇದನ್ನೇ ಬರ್ತೀನಿ. ಸೆಕೆಂಡರಿ oocyte ಏನಾಯ್ತು, ಒಂದು ಸ್ಮಾಲರ್ ಸೆಲ್ ಕಾಲ್ಡ್ ಸೆಕೆಂಡ್ ಪೋಲಾರ್ ಬಾಡಿ ಅಂಡ್ oocyte ಆಯ್ತು. ಈಗ ಇದು oocyte ಏನಾದ್ರೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಹಂಗೆ ಈ ಫಸ್ಟ್ ಪೋಲಾರ್ ಬಾಡಿ ಸಹ ಡಿವೈಡ್ ಆಗಿ ಎರಡು ಪರ್ಟಿಕ್ಯುಲರ್ ಇದೆ polar bodies ಆಗ್ತವೆ. ಹೀಗೆ ಟೋಟಲ್ 3 polar bodies are formed. One oocyte is formed. This is what I call it as one egg is formed from the spermatogonium, sperm mother cell. This is called as oogenesis. Okay, you have studied about oogenesis and we are also studying about spermatogenesis. We can make some of the difference what you call oogenesis. ಹೆಂಗಾಗುತ್ತೆ ಡೆಫಿನೇಷನ್ ಬರೀ ಇದೆಲ್ಲ ಆಗುತ್ತೆ, ಅದರಲ್ಲಿ ಎಗ್ ಅಲ್ಲಿ ಆಗುತ್ತೆ, ಇದರಲ್ಲಿ ಓವರಿ ಒಳಗೆ ಆಗುತ್ತೆ, ಅಲ್ಲಿ ಟೆಸ್ಟಿಸ್ ಒಳಗಡೆ ಆಗುತ್ತೆ. ಇಲ್ಲಿ ಯಾವ ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಬರೀಬಹುದು. ಹೌ ಮೆನಿ ಫಂಕ್ಷನಲ್ ಸ್ಪೋರ್ಸ್ ಸ್ಪರ್ಮ್ಸ್ ಅಲ್ಲಿ 4 ಆದಲ್ಲಿ 1 ಆಗುತ್ತೆ ಅನ್ನೋದು. ಇನ್ ಸಮ್ ಆಫ್ ದಿ what you call them as ಇಲ್ಲಿಂದ ನೆಕ್ಸ್ಟ್ ಇಸ್ ಕಾಲ್ಡ್ ಗ್ರೋತ್ ಫೇಸ್. ಲಾಸ್ಟ್ ಇನ್ ದ ನೆಕ್ಸ್ಟ್ ಫೇಸ್ ಕಾಲ್ಡ್ ಮೆಚುರೇಷನ್. ಎಗ್ ಏನಾಗುತ್ತೆ, ಮೆಚುರೇಷನ್ ಆಗುತ್ತೆ. ಮೆಚುರೇಷನ್ ಫೇಸ್ ಅಲ್ಲಿ ಅಂದ್ರೆ ಸ್ಪರ್ಮಟೋಜೆನೆಸಿಸ್ ಅಲ್ಲಿ ಪ್ರೈಮರಿ ಸ್ಪರ್ಮಟೋಸೈಟ್ ಅದ ನೆಕ್ಸ್ಟ್ ಮೆಚುರೇಷನ್ ಸ್ಟೇಜ್. ಇಲ್ಲಿ ಸರ್ we call growth phase of next ಬರುವಂತ ಸ್ಟೇಜ್ ನ ಮೆಚುರೇಷನ್ ಫೇಸ್ ಅಂತ ಕರೀತೀವಿ. This is what you call them as a oogenesis. And what is meant by structure of the ovary, next ಸ್ವಲ್ಪ ಡೀಟೇಲ್ಸ್ ಹೇಳೋಣ. This is the structure of a sperm and we have studied about the what you call this process of oogenesis. Thank you.